जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं चठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् मिथ्यासिद्धान्तदुर्भान्तविध्वंसनविचक्षणः जयतीर्थाख्यतरणिः भासतां नो हृदम्बरे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिम् विश्वेशविट्टलं वन्दे परुरार्चक्रवर्तिनं वेदविज्ञानबोधार्थं यत्नं यः कृतवान् सुधीः विज्ञाननिधिकर्मन्दे सोऽसौ पातु निरन्तरं श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ಪರಸ್ಪರ ವೃಷಭ ಹಾಗೂ ಎತ್ತಿನ ಸಂಭಾಷಣೆಯಲ್ಲಿ ಪರೀಕ್ಷಿತನು ತಾನು ಭಾಗಿಯಾಗಿ ನಿಮ್ಮ ಅಂಗವೈಕಲ್ಯಕ್ಕೆ ಕಾರಣಕರ್ತರು ಯಾರು, ನಾನು ಅವರಿಗೆ ಶಿಕ್ಷೆಯನ್ನು ನೀಡ್ತೇನೆ ಅಂತ ಅಭಯದಾನ ಮಾಡಿದಾಗ ಆ ಎತ್ತು ತುಂಬ ಒಗಟಿನ ಮಾತನ್ನಾಡುತ್ತೆ. ಜಗತ್ತಿನಲ್ಲಿ ದುಃಖಕ್ಕೆ ಕಾರಣ ಯಾವುದು ಅಂತ ಹೇಳಿ ಅನೇಕ ಜನ ಅನೇಕ ತೆರನಾಗಿ ಬಣ್ಣಿಸ್ತಾರೆ. ಕೆಲವರು ಪರಮಾತ್ಮನೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ, ಕೆಲವರು ಅದೃಷ್ಟ ಕಾರಣ ಅಂತ ಹೇಳ್ತಾರೆ, ಇನ್ನೂ ಕೆಲವರು ಅಜ್ಞಾನ ಕಾರಣ ಅಂತ ಹೇಳ್ತಾರೆ. ನನ್ನ ದುಃಖದ ಕಾರಣ ಏನು ಅಂತ ನೀನೇ ವಿಚಾರ ಮಾಡಿ ನನಗೊಂದು ನಿರ್ಣಯ ನೀಡಬೇಕು ಅಂತ ಆ ಎತ್ತು ಹೇಳಿದಾಗ ಪರೀಕ್ಷಿತರಾದ ಕ್ರಮವಾಗಿ ವಿಚಾರ ಮಾಡ್ತಾ ಹೋಗ್ತಾನೆ. ಈ ವಿಷಯದಲ್ಲಿ ಒಂದು ಗೊಂದಲ ಮೂಡಬಹುದು ನಮಗೆ. ಅಲ್ಲ, ದುಃಖದ ಕಾರಣ ನೇರವಾಗಿ ಯಾಕೆ ಹೇಳಲಿಲ್ಲ ಅಂತಂದರೆ, ಆಚಾರ್ಯರು ತಮ್ಮ ತಾತ್ಪರ್ಯದಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಧರ್ಮಂ ಬ್ರವೀಷಿ ಧರ್ಮಜ್ಞ ಧರ್ಮೋಸಿ ವೃಷರೂಪಧೃಕ್ ಯತ್ ಅಧರ್ಮಕೃತಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್ ಅಥವಾ ದೇವಮಾಯಾಯಾಃ ನೂನಂ ಗತಿರಗೋಚರ. ನೀನು ಧರ್ಮವನ್ನು ಹೇಳ್ತಾ ಇದ್ದೆ,
ಖಂಡಿತ ನೀನು ಧರ್ಮರಾಜ ಅಂತ ತನ್ನ ಜ್ಞಾನದೃಷ್ಟಿಯಿಂದ ವಿಚಾರ ಮಾಡಿ, ಯಾಕೆ ಅಂದರೆ ಸಜ್ಜನರು ಅಧರ್ಮ ಮಾಡಿದರೆ ಅದನ್ನು ಹೇಳಿದರೆ ಪಾಪ, ಆದ್ದರಿಂದ ನನಗೆ ತಿಳಿಯದು ಅಂತ ಹೇಳಿ ನೀನು ಅದನ್ನು ಮುಚ್ಚಿಡ್ತಾ ಇದ್ದಿ. ಅಥವಾ ದೇವಮಾಯಾಯ, ಈಶ್ವರನ ಇಚ್ಛೆ ಅದರ ಪ್ರಯುಕ್ತ ಕಾಲಿಗೆ ಪೆಟ್ಟು ಬಿದ್ದಿರೋದ್ರಿಂದ ಈಶ್ವರೇಚ್ಛೆಯನ್ನು, ಅದು ಈಶ್ವರೇಚ್ಛೆ ಸಾಮಾನ್ಯರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನೀನು ಮುಚ್ಚಿಟ್ಟಿದ್ದಿ ಅಂತ ಇಷ್ಟು ಮೇಲ್ನೋಟ ಕಾಣುವ ಅರ್ಥ. ಮೇಲ್ನೋಟಕ್ಕೆ ಯತಿ ಅಧರ್ಮಕೃತ ಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್ ಅಂತ ಮೇಲ್ನೋಟದ ಅರ್ಥ ಏನು ಅಂದರೆ, ತಪ್ಪು ಯಾರು ಮಾಡಿದರೂ ಕೂಡ ಅದನ್ನು ಹೇಳಬಾರ್ದು. ಈಶ್ವರೇಚ್ಛೆ ಅದನ್ನು ಬಲ್ಲವರು ಇಲ್ಲವೇ ಇಲ್ಲ ಅಂತ ಹೇಳಿದ ಹಾಗೆ ಕಾಣುತ್ತೆ. ಆದರೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಅಸತಾಂ ಸೂಚಕಸ್ಯ ನ ದೋಷಃ ತಥಾಪಿ ಸತಾಂ ನ ಶೋಚನೀಯಮಿತಿ ದರ್ಶಯಿತುಂ ಜ್ಞಾತುಂ ಶಕ್ಯತ್ವಾಚ್ಚ ರಾಜ್ಞಃ ಯದ್ಯಧರ್ಮಃ ಕೃತಃ ಸದ್ಭಿಃ ಸ ನ ವಾಚ್ಯಃ ಕಥಂಚನ ಅಸತ್ಕೃತಮಧರ್ಮಂತು ವದನ್ ಧರ್ಮಮವಾಪ್ನುಯಾತ್ ಇತಿ ವ್ಯಾಸಸ್ಮೃತೌ ಭೂತಾನಾಂ ಅಗೋಚರೇತಿ ಜ್ಞಾಪಯಿತುಂ ವಾ. ದುರ್ಜನರು ಮಾಡಿದ ಅಪರಾಧವನ್ನು ಹೇಳಿದರೆ ಅದು ಮಹತ್ತರ ದೋಷ ಆಗಲ್ಲ. ಆದರೆ ಸಜ್ಜನರು ಮಾಡಿದ ಅಪರಾಧವನ್ನು ಹೇಳಬಾರದು. ಯಾಕೆ ಅಂದರೆ ದುರ್ಜನರು ಮಾಡಿದ ಅಧರ್ಮ ಹೇಳಿದರೆ ಪುಣ್ಯ ಬರುತ್ತೆ, ಆದ್ದರಿಂದ ದುರ್ಜನರ ಅಪರಾಧ ಹೇಳಿ ಸಜ್ಜನರ ತಂಟೆಗೆ ಹೋಗಬೇಡಿ ಅಂತ ಹೇಳಿ ವ್ಯಾಸಸ್ಮೃತಿಯ ಮಾತಿರೋದ್ರಿಂದ ಯಾರ ತಪ್ಪು ಮಾಡಿದರೂ ಹೇಳಬಾರದು ಅಂತಲ್ಲ, ದುರ್ಜನರ ತಪ್ಪನ್ನು ಹೇಳಬಾರದು ಅಂತ ಇಷ್ಟ ಅಭಿಪ್ರಾಯ ವೇದವ್ಯಾಸರ ನುಡಿಗೆ. ಹಾಗಾದರೆ ಈಶ್ವರೇಚ್ಛೆ ಅದರ ಜ್ಞಾನಿಗಳೇ ಇಲ್ಲ ಅಂತಂದರೆ ಭೂತಾನ ಅಗೋಚರೇತಿ ಜ್ಞಾಪಯಿತು. ವಸ್ತುತಃ ಈಶ್ವರೇಚ್ಛೆ ತನಗೆ ತಿಳಿದಿದೆ, ಆದರೆ ತನ್ನನ್ನು ಬಿಟ್ಟು ಉಳಿದ ಜನರಿಗೆ ತಿಳಿದಿಲ್ಲ ಅನ್ನೋ ಅಭಿಪ್ರಾಯದಿಂದ ತಿಳಿಯದು ಅನ್ನೋ ಶಬ್ದವನ್ನು ವೇದವ್ಯಾಸರು ಬಳಸಿದ್ದಾರೆ. ಆದ್ದರಿಂದ ಒಟ್ಟಾರೆ ಇದು ತಿಳಿದೇ ಇಲ್ಲ ಎಂಬ ಅರ್ಥ ಅದು ಸ್ವರಸವಾಗಲ್ಲ. ಆದರೆ ಆಚಾರ್ಯರ ನುಡಿಯ ಮೇಲೆ ಅನೇಕ ತಾತ್ಪರ್ಯದ ಮೇಲೆ ಅನೇಕ ಗೊಂದಲ ನಮಗೆ ಮೂಡುವ ಸಂಭವ ಇದೆ. ಒಂದು, ಮಧ್ವವಿಜಯದಲ್ಲಿ ಒಂದು ಪ್ರಸಂಗ ಉಲ್ಲೇಖ ಮಾಡ್ತಾರೆ ನಾರಾಯಣ ಪಂಡಿತರು. ಆಚಾರ್ಯರನ್ನು ಕೆಲವರು ಮಾಂಟವಂತದಿಂದ ವಾಯುದೇವರನ್ನೇ ವಾಕ್ಸ್ತಂಭನಗೊಳಿಸುವ ಪ್ರಯತ್ನ ಮಾಡುವಾಗ ನಿಂದ ನಿಯಂ ನಿಂದುಹು, ಆಚಾರ್ಯರೇ ದುಷ್ಟರ ನಿಂದನೆ ಮಾಡ್ತಾರೆ. ಆದ್ದರಿಂದಾಗಿ ಭಾಗವತಕ್ಕೆ ಅಪರಾಧವನ್ನು ಹೇಳಲೇಬಾರದು ಅನ್ನೋ ಅರ್ಥ ಮಾಡಿದರೆ ಅದು ಸರಿ ಹೊಂದಾಣಿಕೆ ಆಗಲ್ಲ. ಆದ ಕಾರಣದಿಂದಾಗಿ ಆಚಾರ್ಯ ಅರ್ಥ ಮಾಡಿದ್ದು ಅಸತಾಂ, ದುರ್ಜನರು ಮಾಡಿದ ಅಪರಾಧ ಹೇಳಬೇಕು, ಆದ್ದರಿಂದ ಆಚಾರ್ಯರ ನಿಂದೆ ಸರಿಯಾಗುತ್ತೆ. ಆದರೆ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಮಿಥ್ಯಾ ಚೇತ್ ದ್ವಿಗುಣಂ ಪಾಪಂ ಸತ್ಯಂ ಚೇತ್ ತತ್ಸಮಂ ಸ್ಮೃತಂ. ಒಬ್ಬ ಚೋರ ಇದ್ದಾನೆ, ಕಳ್ಳತನ ಮಾಡಿದ್ದಾನೆ. ನೀವು ಕಳ್ಳತನ ಮಾಡಿರುವುದನ್ನು ಕಳ್ಳತನ ಅಂತ ಹೇಳಿದರೆ ಅದು ಆ ಚೋರನಿಗೆ ಸಮಾನವಾದ ಪಾಪ ನಿಮಗೆ ಬರುತ್ತೆ. ಮಿಥ್ಯಾಚೇತ್ ದ್ವಿಗುಣಂ ಪಾಪಂ, ಅವನು ಕಳ್ಳತನ ಮಾಡಿಲ್ಲ, ಕಳ್ಳತನ ಮಾಡಿದ್ದಾನೆ ಅಂತ ನೀವು ಹೇಳಿದರೆ ಆವಾಗ 2 ಪಟ್ಟು ಪಾಪ ಜಾಸ್ತಿ. ಸತ್ಯಂ ಚೇತ್, ಅವ ಕಳ್ಳತನ ಮಾಡಿದ್ದು ನೀವು ಕಳ್ಳತನ ಮಾಡಿದ ಅಂತ ಪ್ರಚಾರ ಮಾಡಿದರೆ ಅವನಿಗೆ ಸಮಾನವಾದ ಪಾಪ ಬರುತ್ತೆ ಅಂತ ಮಾತಿದೆ. ಮತ್ತು ಈ ಧರ್ಮಶಾಸ್ತ್ರದ ವಿರೋಧ ಬಂತಲ್ವ, ಯಾಕೆ ಆಚಾರ್ಯರು ಕೂಡ ನಿಂದನೆ ಮಾಡಿದ್ದಾರೆ ಅಂತ ಉಲ್ಲೇಖ ಇದೆ. ಮತ್ತು ಮಹಾಭಾರತದಲ್ಲಿ ತಪ್ಪುಗಳ ಉಲ್ಲೇಖದ ಸರಮಾಲೆಯೇ ಇದೆ. ಆದ್ದರಿಂದ ಒಂದು ಕಡೆ ಭಾಗವತ ದುರ್ಜನರ ತಪ್ಪನ್ನು
ಉಲ್ಲೇಖ ಮಾಡಬಹುದು ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಧರ್ಮಶಾಸ್ತ್ರ ಈ ರೀತಿಯಾಗಿ ಹೇಳುತ್ತೆ. ಎರಡು ಹೇಗೆ ಚಿಂತನೆ ಮಾಡಬೇಕು ಅಂತಂದರೆ, ಅದಕ್ಕೆ ಧರ್ಮಶಾಸ್ತ್ರದ ಮಾತು ಎಲ್ಲಿ ಅಂದರೆ ಸಜ್ಜನರ ಪಾಪ ವಿಷಯದಲ್ಲಿ. ಯಾಕೆ ಅಂದರೆ ಆಚಾರ್ಯರ ಮಾತು ಯದಿ ಅಧರ್ಮ ಸದ್ಭಿ ಕೃತಃ ಸಚ ನವಾಚ್ಯ ಅಂತ ಹೇಳ್ತಾರೆ. ಆದ್ದರಿಂದ ಆಚಾರ್ಯರ ಈ ಮಾತಿಗೆ ತಕ್ಕಂತೆ ಈ ಮಾತಿಗೆ ಅನುಸಾರ ನಾವು ಧರ್ಮಶಾಸ್ತ್ರಕ್ಕೇನು ಅರ್ಥ ಮಾಡಬೇಕು ಅಂದರೆ, ಸಜ್ಜನರ ಮಾತಿನ ವಿಷಯದಲ್ಲಿ ಧರ್ಮಶಾಸ್ತ್ರ. ಆದ್ದರಿಂದ ಸಜ್ಜನರು ಏನಾದರೂ ಪಾಪ ಮಾಡಿದಾಗ ಅದನ್ನು ಹೇಳಬಾರ್ದು ಅನ್ನುವ ಅರ್ಥ ಬರುತ್ತೆ. ಪಾಪ ಮಾಡದೆ ಮಿಥ್ಯಾಚೇತ್ ದ್ವಿಗುಣಂ, ಪಾಪ ಮಾಡಿದರೆ ಪಾಪ ಮಾಡದೇ ಇದ್ದರೂ ನೀವು ಹೇಳಿದರೆ 2 ಪಟ್ಟು ಪಾಪ. ಸಜ್ಜನರು ಮಾಡಿದ ಪಾಪ ನೀವು ಪ್ರಚಾರ ಮಾಡಿದರೆ ಅವರಿಗೆ ಸಮಾನವಾದ ಪಾಪ ನಿಮಗೆ ಬರುತ್ತೆ ಅಂತ. ಇಷ್ಟು ಏನೋ ವಿರೋಧ ಪರಿಹಾರ ಆದರೂ ಕೂಡ, ಆದರೆ ಮತ್ತೊಂದು ಮಾತು ಅಸಂಗತ ಆಗುತ್ತೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದು ಅಂಶ ಉಲ್ಲೇಖ ಮಾಡ್ತಾರೆ. ಅತ್ರೋದಿತಾಯಾಶ್ಚ ಕಥಾ ಸಮಸ್ತಾಃ ವೇದೇತಿಹಾಸಾದಿ ವಿನಿರ್ಣಯೋಕ್ತಾಃ ತಸ್ಮಾದಯಂ ಗ್ರಂಥವರೋಖಿಲೋರು ಧರ್ಮಾದಿ ಮೋಕ್ಷಾಂತ ಪುಮರ್ಥಹೇತು. ದುರ್ಯೋಧನನ ದ್ರೋಹ, ಕಂಸ ಅವನ ದುಷ್ಟ ಕೆಲವು ಚರ್ಯಗಳನ್ನು ಹೇಳಿದ್ದಾರೆ, ನಾನು ಹೇಳಿದ್ದೇನೆ. ತಸ್ಮಾದಯಂ ಗ್ರಂಥವರೋಖಿಲೋರು, ಇದರ ಅಧ್ಯಯನದಿಂದ ಆಗುವ ಲಾಭ ಏನು ಅಂದರೆ ಮಹತ್ತರ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಧ್ಯೇತೃಗಳಿಗೆ. ಹಾಗಾದರೆ ಧರ್ಮಶಾಸ್ತ್ರದ ಮಾತಿನಗೆ ಈ ಅಂಶಕ್ಕೇನು ವಿರೋಧ ಆಗಲಿಲ್ಲ. ಆದರೆ ಕೇವಲ ಇಷ್ಟೇ ಅಲ್ಲ, ಇನ್ನೊಂದು ಏನಿದೆ, ಯದಿ ಅಧರ್ಮ ಸದ್ಭಿಕೃತಃ, ಸಜ್ಜನರು ಮಾಡಿದ ಅಧರ್ಮ ಹೇಳಬಾರದು ಅಂತ ಧರ್ಮಶಾಸ್ತ್ರ. ಆದರೆ ಸುಗ್ರೀವ ಜಯಂತ ಸಜ್ಜನ ಅವರ ಪಾಪ ಕಾರ್ಯವನ್ನು ದಾಖಲು ಮಾಡ್ತಾರೆ ಆಚಾರ್ಯರು. ಇಂದ್ರ ಮಾಡಿದ ಪಾಪ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರು. ಇಂದ್ರಾದಿಗಳು ಅರ್ಜುನಾದಿ ರೂಪರಿಂದ ಮಾಡಿದ ಪಾಪಗಳ ಪಟ್ಟಿ ದೊಡ್ಡದಾಗಿ ಕೊಡ್ತಾರೆ. ಅಂದ ಮೇಲೆ ಆಚಾರ್ಯರ ಮಾತಿಗೆ ಆಚಾರ್ಯರೇ ವಿರೋಧ ಬಂತಲ್ವಾ ಅಂತ ಪ್ರಶ್ನೆ ಮೂಡಬಹುದು. ಅದಕ್ಕೆ ಉತ್ತರ ಏನು ಅಂದರೆ, ಅಲ್ಲಿ ಸನ ವಾಚ್ಯ ಅನ್ನೋ ಶಬ್ದಕ್ಕೆ ಹೇಳಬಹುದು, ಆದರೆ ನಿಂದನೆ ಮಾಡಬಾರ್ದು ಅಂತ ಅರ್ಥ. ನಾ ವಾಚ್ಯ ಅಂದರೆ ನನ್ನ ನಿಂದ್ಯ ಅಂತ ಅಲ್ಲ. ವಾಚ್ಯ ಅನ್ನೋ ಶಬ್ದಕ್ಕೆ ನಿಂದ್ಯ ಅಂತ ಅರ್ಥ ಎಲ್ಲಿ ಕಂಡಿದೆ ಅಂದರೆ, ಮನುಸ್ಮೃತಿಯಲ್ಲಿ ಒಂದು ಪ್ರಸಂಗ ಬರ್ತದೆ. ವೃತೆ ಭರ್ತರಿ ಪುತ್ರಸ್ತು ವಾಚ್ಯೋ ಮಾತುರಲಕ್ಷಿತಃ. ಅಪ್ಪ ಮೃತನಾದಾಗ ಯಾವ ಪುತ್ರ ಮಾತುರಕ್ಷಣೆ ಮಾಡಲ್ವೋ ಅವನು ವಾಚ್ಯ, ಅವನು ನಿಂದ್ಯ ಅಂತ. ಆದ್ದರಿಂದ ವಾಚ್ಯ ಅನ್ನೋ ಶಬ್ದಕ್ಕೆ ನಿಂದ್ಯ ಅನ್ನೋ ಅರ್ಥ ಮನುಸ್ಮೃತಿಯಲ್ಲಿ ಕಂಡಿರೋದ್ರಿಂದ ಸಜ್ಜನರು ಮಾಡಿದ ಪಾಪದ ನಿಂದನೆ ಮಾಡಬಾರ್ದು, ಆಡಿಕೊಳ್ಳಬಾರದು ಅಂತ ಅಭಿಪ್ರಾಯ. ಆದರೆ ಹೇಳಲಿಕ್ಕೆ ಏನು ಬಾಧಕ ಇಲ್ಲ, ಆದ್ದರಿಂದಾಗಿ ಯಾವ ಸಮಸ್ಯೆಗೂ ಅವಕಾಶ ಇಲ್ಲ. ಯಾಕೆ ಅಂದರೆ ಇದಕ್ಕೆ ಪೂರಕವಾಗಿ ಮತ್ತೊಂದು ಪ್ರಸಂಗ ಕಾಣಸಿಗ್ತದೆ ಭಾರತದಲ್ಲಿ. ದ್ರೌಪದಿ ವಸ್ತ್ರಾಪಹರಣ ಸಮಯದಲ್ಲಿ ವಿದುರರು ಪ್ರತಿಭಟನೆ ಮಾಡ್ತಾರೆ. ಭೀಷ್ಮಾಚಾರ್ಯರೆಲ್ಲ ಮಾಡಿದ ಅಧರ್ಮ ಅಂತ ಹೇಳ್ತಾರೆ. ಸಜ್ಜನರು ಮಾಡಿದ ಅಧರ್ಮ ಹೇಳಿದ್ದಾರೆ ಆದ್ದರಿಂದ, ಆದರೆ ಎಲ್ಲೂ ಭೀಷ್ಮಾಚಾರ್ಯನ ತೆಗಳುವ ಕೆಲಸ ಮಾಡಲಿಲ್ಲ. ಆದ್ದರಿಂದ ಶಿಕ್ಷಣೀಯೇಷು ಭಾವೇಶು, ಹೇಳುವ ರೀತಿಯಲ್ಲಿ ಹೇಳಿದಾಗ ಯಾವುದೇ ಸಮಸ್ಯೆ ಇಲ್ಲ. ಆದ್ದರಿಂದ ಆಚಾರ್ಯರಿಗೂ ಕೂಡ ಅಶ್ವತ್ಥಾಮಾದಿಗಳ ವಿಷಯದಲ್ಲಿ ಹೇಳುವ ಉದ್ದೇಶ ಏನು, ಎಂತಹ ದೊಡ್ಡ ದೊಡ್ಡ ದೇವತೆಗಳೇ ಅಧರ್ಮ ಮಾಡಿ ಅಧರ್ಮದ ಫಲ ಅನುಭವಿಸಿದ್ದಾರೆ, ನೀವೆಲ್ಲ ಅಧರ್ಮ ಮಾಡಿ ಅಧರ್ಮದ ಫಲ ನೀವೆಲ್ಲ ಪಡೆಯಬಾರದು ಅಂತ ಹೇಳುವ ಉದ್ದೇಶವಿತ್ತೇ ಹೊರತಾಗಿ ಆಚಾರ್ಯರಿಗೆ ನಿಂದನೆ ಮಾಡುವ ಉದ್ದೇಶ ಇಲ್ಲ. ಆದ್ದರಿಂದ ಧರ್ಮಶಾಸ್ತ್ರದ ಮಾತು ವಿರುದ್ಧ ಅಲ್ಲ. ಆಚಾರ್ಯರ ಯದ್ಯಧರ್ಮ ಕೃತಃ ಸದ್ಭಿಃ ಸ ನ ವಾಚ್ಯ ಕಥಂಚನ ಅನ್ನೋ ಮಾತು ಕೂಡ ಅಸಂಗತ ಅಂತಾಗಲ್ಲ. ಅಲ್ಲ, ನಿಂದ್ಯ ಅಂತ ನೇರ ಹೇಳದೆ
ವಾಚ್ಯ ಅಂತ ಯಾಕೆ ಆಚಾರ್ಯರು ಶಬ್ದ ಬಳಸಿದ್ರು ಅಂತ ಪ್ರಶ್ನೆ. ಆ ಪ್ರತಿಯೊಂದು ಶಬ್ದದ ಹಿಂದಿರೋ ಧ್ವನಿಯನ್ನು ಗಮನಿಸಬೇಕು ನಾವು. ಸಜ್ಜನರು ಮಾಡಿದ್ದು ಧರ್ಮವೋ ಅಧರ್ಮವೋ ಅಂತ ಸಂಶಯ ಬಂದರೆ ಮಾತು ಆಡಬೇಡಿ, ಮೌನವಾಗಿರಿ. ಇದೊಂದು ಅಂಶವನ್ನು ತಿಳಿಸುವ ಉದ್ದೇಶ. ಆದ್ದರಿಂದ ವಾಚ್ಯ ಸನ ವಾಚ್ಯ ಅಂದರೆ ಮೌನತ್ವ ಸೂಚಕ ಇದು. ಆದ್ದರಿಂದ ಈ ಎಲ್ಲ ದೃಷ್ಟಿಕೋನದಿಂದ ಗಮನಿಸುವಾಗ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಆಗ ತಾರತಮ್ಯ ಯಾಕೆ? ದುರ್ಜನರು ಮಾಡಿದ ಅಪರಾಧ ಹೇಳಿದರೆ ಪುಣ್ಯ ಪ್ರಾಪ್ತಿ, ಮತ್ತು ಸಜ್ಜನರ ಅಪರಾಧವನ್ನು ಯಾಕೆ ಹೇಳಬಾರದು ಅಂತಂದರೆ, ಸಜ್ಜನರು ಎಷ್ಟೇ ಅಪರಾಧ ಮಾಡಿದರೂ ಕೂಡ ಅಪರಾಧ ಮಾರ್ಜನೋಪಾಯ ಗೊತ್ತಿದೆ. ಅಜಾಮಿಳ ಒಂದು ಕಾಣ್ತೇವೆ, ತುಂಬ ನಿಂದ ಅಜಾಮಿಳನ ಕಥೆ ನೋಡುವಾಗ ಅನೇಕ ಪಾಪ ಮಾಡ್ತಾನೆ, ಅದರ ಪರಿಹಾರವನ್ನೂ ಮಾಡಿಕೊಳ್ತಾನೆ. ಆದ್ದರಿಂದ ನಾವು ಆ ಅಜಾಮಿಳನ ನಿಂದನೆ ಮಾಡಿದ್ರೆ ತತ್ಸಮಾನ ಪಾಪಕ್ಕೆ ಭಾಗಿಯಾಗ್ತೇವೆ. ಆದ್ದರಿಂದ ಒಟ್ಟಾರೆ ಈ ಸರಳ ತತ್ವವನ್ನು ಆಚಾರ್ಯರ ಮಾತಿಗೆ ಅರ್ಥ ನೋಡುವಾಗ ನಮಗೆ ಯಾವುದೇ ವಿರೋಧಕ್ಕಿಲ್ಲ, ಅವಕಾಶ ಇಲ್ಲ. ಸರಿ, ಹಾಗಾದರೆ ಏನು ತಪ್ಪು ಅಂತ ಸ್ವಯಂ ಪರೀಕ್ಷಿತ ರಾಜ ತಾನೇ ತೀರ್ಮಾನ ಮಾಡಿ, ಧರ್ಮಕ್ಕೆ 4 ಪಾದ: ತಪಃ, ಶೌಚಂ, ದಯಾ, ಸತ್ಯಂ. ತಪಸ್ಸು ಅಂದರೆ ಪ್ರಾರ್ಥನೆ, ಪೂಜೆ ಮೊದಲಾದ ಸದ್ಧರ್ಮ. ಶೌಚ ಅಂದರೆ ಬಾಹ್ಯ ಶುದ್ಧಿ, ಆಂತರಿಕ ಶುದ್ಧಿ. ದಯೆ, ಕರುಣೆ, ಸತ್ಯ. ಧರ್ಮದ 4 ಪಾದಗಳನ್ನು ಅಧರ್ಮದ 4 ಪಾದಗಳು ನಾಶ ಮಾಡಿದೆ ಅಂತ. ಈ ನಾಶದ ಬಗ್ಗೆ ಅಷ್ಟು ವಿಸ್ತೃತವಾಗಿ ನಿರೂಪಣೆ ಮಾಡಲಿಲ್ಲ ಭಾಗವತ. ಒಂದು ದೃಷ್ಟಾಂತ ಇಟ್ಟುಕೊಂಡಾಗ ನಮಗೆ ಸ್ಪಷ್ಟ ಈ ನಾಶದ ಪ್ರಕಾರ ಅರ್ಥವಾಗುತ್ತೆ. ಅಹಂಕಾರದಿಂದ ತಪಸ್ಸು ನಾಶ ಆಗುತ್ತೆ. ಇದಕ್ಕೆ ನಿದರ್ಶನ ಯಯಾತಿ ಮಹಾರಾಜ. ಒಳ್ಳೆ ಸತ್ಕರ್ಮಾಚರಣಶೀಲ, ಎಲ್ಲ ಯಾಗಾದಿಗಳನ್ನು ಮಾಡಿ ಸ್ವರ್ಗಕ್ಕೇರಿದ್ದಾನೆ. ದೇವೇಂದ್ರ ಒಂದು ಪ್ರಶ್ನೆ ಕೇಳಬೇಕು, ನೀನು ಭೂಲೋಕದಲ್ಲಿ ಮೆರೆದವ, ಅನೇಕ ರಾಜಾಧಿರಾಜರ ದರ್ಶನ ಮಾಡಿದ್ದಿ, ನೀನು ಕಂಡ ಮಹಾನುಭಾವರಲ್ಲಿ ಉತ್ತಮ ತಪಸ್ವಿಗಳು ಯಾರು ಅಂತ ವಿಚಾರ ಮಾಡಿದ್ರೆ, ಅಹಮೇವ ತಪಸ್ವಿ, ನನ್ನನ್ನು ಬಿಟ್ಟು ಇನ್ಯಾರು ತಪಸ್ವಿಗಳೇ ಇಲ್ಲ ಅಂತ ಅಹಂಕಾರ ಹೇಳಿದ. ಅದರಿಂದ ಅಹಂಕಾರದ ಪ್ರಭಾವ ಅವನ ತಪಸ್ಸೆಲ್ಲ ನಾಶವಾಗಿ ಅವನು ಕೆಳಗೆ ಬೀಳ್ತಾನೆ. ಅದರಿಂದಾಗಿ ಉತ್ತಮ ಕಾರ್ಯ ಮಾಡುವಾಗ ಅಹಂಕಾರ ಪಡಬಾರದು. ಇದೇ ಅಹಂಕಾರ ಬಿಟ್ಟ ತಪಸ್ಸು ಉಳಿಸಿಕೊಂಡ ಮತ್ತೊಂದು ಉದಾಹರಣೆ ರಾಮಾಯಣದಲ್ಲಿ ಸಿಗ್ತದೆ. ಸೀತಾದೇವಿ ಹನುಮಂತ ಸೀತಾಮಾತೆಯನ್ನು ಕಾಣಬೇಕು ಅಂತ ಲಂಕಾಪಟ್ಟಣಕ್ಕೆ ಹಾರಿ ಬರ್ತಾರೆ. ಪ್ರಶ್ನೆ ಕೇಳೋದು, ಅಲ್ಲ ಸಮರ್ಥನಾದವ ನೀನೊಬ್ಬನೇನೋ ಅಥವಾ ಉಳಿದ ಕಪಿಗಳಿಗೂ ಸಾಮರ್ಥ್ಯ ಇದೆಯೋ ಅಂತಂದರೆ, ಆವಾಗ ಒಂದು ಶಬ್ದ ಆಡೋದು, ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧೌ. ನಾನೇ ಕಿರಿಯ, ಇರೋರೆಲ್ಲ ನನ್ನನ್ನು ಮೀರಿಸುವವರೇ ಇದ್ದಾರೆ ಅಂತ ಹೇಳಿ ನಾನೇ ಬಂದ ಮೇಲೆ ಉಳಿದವರು ಬರ್ತಾರೆ ಅನ್ನೋದು ಮಹಾ ಆಶ್ಚರ್ಯ ಅಲ್ಲ ಅಂತ. ಪೌರುಷವರ ಗಂಡುಗಲಿ ಹನುಮಂತ. ಆದರೆ ಇತರ ಶಾಖಾಮೃಗಗಳಲ್ಲಿ ಹನುಮಂತನಲ್ಲಿ ಒಂದು ಸ್ವಲ್ಪ ಅಹಂಕಾರ ಇರಲಿಲ್ಲ. ಅದರಿಂದಾಗಿ 2 ದೃಷ್ಟಾಂತಗಳನ್ನು ಇಟ್ಟುಕೊಂಡಾಗ ಅಹಂಕಾರದಿಂದ ತಪಸ್ಸು ನಾಶವಾಗುತ್ತೆ. ಆದ್ದರಿಂದ ಇಲ್ಲೂ ಒಂದು ಪಾದ ನಾಶವಾಗಿತ್ತು. ಹಾಗೆ ಸಜ್ಜನರ ಸಂಘ ಯಾವತ್ತೂ ಮಾಡಬೇಕು. ಸತಾಂ ಪ್ರಸತ್ಯೈಚ ನಿರಂತರಾಯೈಕರೀಯಸೀಂ ವಿಶ್ವಗುರುರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ ಅಂತ ಹೇಳಿ ಪಂಡಿತಾಚಾರ್ಯರು ಸಜ್ಜನ ಸಂಘದ ಮಹತ್ವ ಸಾರ್ತಾರೆ. ಯಾವತ್ತು ದುಷ್ಟರ ಸಂಘದಿಂದ ಶೌಚ ನಾಶವಾಗುತ್ತೆ. ಇದಕ್ಕೂ ಸಂವಾದಿಯಾಗಿ ರಾಮಾಯಣದಲ್ಲಿ ಒಂದು ಪ್ರಸಂಗ ಕಾಣಸಿಗುತ್ತೆ. ಸೀತಾದೇವಿ ರಾಮಚಂದ್ರರಿಗೆ ಒಂದು ಪ್ರಸಿದ್ಧ ಇತಿಹಾಸವನ್ನು ವರ್ಣನೆ ಮಾಡ್ತಾಳೆ. ಒಬ್ಬ ಬ್ರಾಹ್ಮಣ ಕುಮಾರ ತಪಸ್ಸು ಮಾಡಬೇಕು ಅಂತ ಕಾಡಿನ ಕಡೆ ಸಾಗಿದ್ದಾನೆ.
ಎಲ್ಲ ಶುದ್ಧಿಗಳನ್ನು ಕಾಪಾಡಿಕೊಂಡು ತಪೋಮಗ್ನನಾದ. ದೇವೇಂದ್ರ ಬ್ರಾಹ್ಮಣನ ವೇಷ ಧರಿಸಿಕೊಂಡು ಇವನ ಸಂಕಲ್ಪ ಶಕ್ತಿ ಪರೀಕ್ಷೆ ಮಾಡಬೇಕು ಅಂತ ಒಂದು ಹರಿತ ಕತ್ತಿಯನ್ನು ನೀಡ್ತಾನೆ. ನೀವು ಚಿಕ್ಕ ಉಪಕಾರ ಮಾಡಬೇಕು, ನಾನು ಮರಳಿ ಬರ್ತೇನೆ, ಕೊಡುವಾಗ ಎಷ್ಟು ಹರಿತತೆ ಇತ್ತೋ ಈ ಕತ್ತಿಯಲ್ಲಿ, ಮರಳಿ ಪಡೆಯುವಾಗಲೂ ಹೀಗೆ ಇದ್ದರೆ ನನಗೆ ಅನುಕೂಲ ಆಗುತ್ತೆ ಅಂತ. ಚಿಕ್ಕ ಕೆಲಸ ಅಂತ ಒಪ್ಪಿದ್ದಾನೆ ಬ್ರಾಹ್ಮಣ ಕುಮಾರ. ಆದರೆ ರಕ್ಷಣೆಯ ಕೆಲಸ ಏನಿತ್ತು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ತಾನು ಎಲ್ಲ ಕಡೆ ಹೋಗುವಾಗ, ಗೆಡ್ಡೆ ಗೆಣಸು ತರಲಿಕ್ಕೆ ಹೋಗುವಾಗ ಆ ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಹೋಗಬೇಕು. ಸಂರಕ್ಷಣೆ ಹೊತ್ತ ಪ್ರತಿನಿತ್ಯ ಕತ್ತಿಗೆ ಸಾಣೆ ಹಿಡಿಯ ಆರಂಭ ಮಾಡ್ತಾನೆ. ಅದಾದ ಮೇಲೆ ತೈಕ್ಷ್ಣ್ಯದ ಪರೀಕ್ಷೆಗೋಸ್ಕರ ಮರಗಿಡಗಳ ಮೇಲೆ ಪ್ರಯೋಗ ಮಾಡ್ತಾನೆ. ಅದು ಮುಂದುವರೆದು ಸಾಧು ಪ್ರಾಣಿಗಳ ಮೇಲೆ ಪ್ರಯೋಗ ಆಗಿ ತಾನು ದೊಡ್ಡ ತಪಸ್ವಿ ಆಗಬೇಕು ಅಂತ ಕಾಡಿಗೆ ಬಂದ ಬ್ರಾಹ್ಮಣ ಕುಮಾರ ಕಠೋರವಾದ ಕತ್ತಿಯ ಸಂಪರ್ಕ, ಶೌಚ ಸರಿ ಇಲ್ಲದೇನೆ, ದುಷ್ಟ ಅಂದರೆ ಚೇತನರು ಅಲ್ಲ, ದುಷ್ಟ ವಸ್ತುಗಳ ಸಂಪರ್ಕ ಆಗಿಯೂ ಕೂಡ ಶೌಚ ನಾಶ ಆಯಿತು. ಯಾರಿಗೂ ಬೇಡದ ಒಬ್ಬ ಬೇಡನಾಗಿ ಪರಿವರ್ತನೆ ಹೊಂತಾನೆ. ಅದರಿಂದಾಗಿ ಒಟ್ಟಾರೆ ಈ ಅಹಂಕಾರ, ಅದರಿಂದ ತಪಸ್ಸು ನಾಶ ಆಗುವ ಹಾಗೆ ದುಷ್ಟರ ಸಂಘದಿಂದ ಶೌಚ ನಾಶವಾಗುತ್ತೆ. ಇನ್ನು ದಯೆ, ಅದು ಅಧಿಕಾರ ಮದದಿಂದ ನಾಶ, ಸತ್ಯಕ್ಕೆ ಸುಳ್ಳಿನಿಂದ ನಾಶ, ಒಟ್ಟಾರೆ ಎಲ್ಲ ಅಂಗಗಳೆಲ್ಲ ಭಗ್ನ ಆಗಿದೆ ಅಂತ ಹೇಳಿ ಕಲಿಯ ನಿಗ್ರಹಕ್ಕೆ ತಾನು ಮನಸ್ಸು ಮಾಡುವಾಗ ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ ದ್ಯೂತಂ ಪಾನಂ ಸ್ತ್ರಿಯಸ್ಸೂನಾಃ ಯತ್ರ ಧರ್ಮಶ್ಚತುರ್ವಿಧಃ. ಕಲಿ ಪ್ರಾರ್ಥನೆ ಮಾಡ್ತಾನೆ, ಎಲ್ಲಿ ಹೋದರೂ ನೀನು ಬರ್ತಾ ಇದ್ದಿ, ನಿನ್ನ ಮುಷ್ಟಿಯಿಂದ ನನಗೆ ಮೋಕ್ಷ ಇಲಾಗಿದೆ, ದಯವಿಟ್ಟು ನನಗೊಂದು 4 ಸ್ಥಾನಗಳನ್ನು ನೀಡು ಅಂತ. ಒಂದು ದ್ಯೂತ, ಸುರಾಪಾನ, ಹಾಗೆ ಸ್ತ್ರೀಯರು, ಹಿಂಸೆ, ಇನ್ನು ಇಷ್ಟು ಸಾಕಾಗಲ್ಲ ಅಂತ ಹೇಳಿದಾಗ ಬಂಗಾರ, ಒಟ್ಟು 5 ಸ್ಥಾನಗಳನ್ನು ನೀಡಿದ್ದಾನೆ ಪರೀಕ್ಷಿತ ಮಹಾರಾಜ. ಆದರೆ ಈ ವಿಷಯದಲ್ಲಿ ಅನೇಕ ಪ್ರಶ್ನೆಗಳು ನಮಗೆ ಬರಬಹುದು. ಅದನ್ನು ಆಚಾರ್ಯರು ತುಂಬ ಸ್ಪಷ್ಟ ಉಲ್ಲೇಖ ಮಾಡ್ತಾರೆ. ಪರೀಕ್ಷಿತ ರಾಜ ಹೇಳುವಾಗ ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತಃ ಧರ್ಮಶೀಲ ರಾಜ ಲೋಕಪತಿರ್ಗುರು. ಇವುಗಳನ್ನು ವಿಶೇಷವಾಗಿ ಮೋಕ್ಷೇಚ್ಛು, ಧರ್ಮಿಷ್ಠನಾದ ರಾಜ, ಧರ್ಮಬೋಧಕನಾದ ಗುರು, ಈ 3ರನ್ನು ಸೇವೆ ಮಾಡಬಾರ್ದು. ಆದರೆ ಜೂಜು, ಮದ್ಯಪಾನ, ಪತ್ನಿ ಸಂಘ, ಜೀವಹತ್ಯೆ, ಸುವರ್ಣಧಾರಣೆ ಅಲ್ಲಲ್ಲಿ ವಿಧಾನ ಮಾಡಿದ್ದಾರೆ. ಮತ್ತು ಇದನ್ನು ಸೇವಿಸಲೇಬಾರದು ಅನ್ನುವ ಮಾತಿಗೇನು ಅರ್ಥ ಅಂದರೆ, ಕೆಲವರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ, ಅಸೇವನಂ ನಾಮ ತಯೋ ಅನಾಸಕ್ತಿ, ಅವುಗಳಲ್ಲಿ ಆಸಕ್ತಿ ಇರಬಾರದು ಅಂತ ಅರ್ಥ ಹೊರತು. ಹಾಗಾದರೆ ಅಭಿಪ್ರಾಯ ಏನಾಯಿತು? ಇವರ ಪ್ರಕಾರ ಅಥೈತಾನಿನ ಸೇವೇತ ಅಂದರೆ ಅವುಗಳಲ್ಲಿ ಅನಾಸಕ್ತಿ. ಹಾಗಾದರೆ ಮಿತವಾಗಿ ಅನಾಸಕ್ತಿಯಿಂದ ಮಾಡಬಹುದು ಈ ಎಲ್ಲ ಕಾರ್ಯಗಳನ್ನು ಅಂತ ಅರ್ಥ ಬರುತ್ತೆ. ಅದಕ್ಕೆ ಆಚಾರ್ಯ ಅರ್ಥ ಮಾಡೋದು ವಿಹಿತಾತಿರೇಕೇನ ಸೇವೇತ. ಕ್ಷತ್ರಿಯಾದಿಗಳಿಗೆ ಮದ್ಯಪಾನ ವಿಹಿತ, ಗೃಹಸ್ಥರಿಗೆ ಸ್ವಸ್ತ್ರೀ ಸಂಘ ವಿಹಿತ. ಆ ಕಾಲದಲ್ಲಿ ಯಜ್ಞಗಳಲ್ಲಿ ಪಶುಹಿಂಸೆ ವಿಹಿತ ಆಗಿತ್ತು. ಶರೀರ ಪಾವಿತ್ರ್ಯಕ್ಕೋಸ್ಕರ ಔಷಧ ರೂಪದಿಂದ ಸುವರ್ಣದ ಧಾರಣೆ ವಿಹಿತ.
ಈ ಶಾಸ್ತ್ರ ವಿಹಿತವಾದ ಸ್ಥಳ ಬಿಟ್ಟು ಉಳಿದ ಕಡೆಯಲ್ಲಿ ಕಲಿಯ ಸನ್ನಿಧಾನ ಇದೆ, ಅದನ್ನು ನಾವು ಸೇವನೆ ಮಾಡಬಾರದು ಅಂತ ಅರ್ಥ. ಈ ಆಚಾರ್ಯರ ವ್ಯಾಖ್ಯಾನಕ್ಕೆ ವಲ್ಲಭಾಚಾರ್ಯ ವ್ಯಾಖ್ಯಾನವು ಕೂಡ ಈ ಸ್ಥಳದಲ್ಲಿ ಸಂವಾದಿಯಾಗುತ್ತೆ. ವಲ್ಲಭಾಚಾರ್ಯರು ವ್ಯಾಖ್ಯಾನ ಮಾಡೋದು ಪಾನಂ ಸೌತ್ರಾಮಣ್ಯಾದಿ ವಿಹಿತ ವ್ಯತಿರಿಕ್ತಂ ಸ್ತ್ರೀಯ ಕಾಮಸ್ತ್ರೀಯ ನತು ಧರ್ಮಪತ್ನ್ಯ ಸೂನಾಶ್ಚ ಧರ್ಮ ವ್ಯತಿರಿಕ್ತಾ ಏತೇಷು ಯತ್ರ ಅಧರ್ಮೋ ಭವತಿ ತದಸ್ಯ ಸ್ಥಾನಂ ನತು ಸ್ವಭಾವತಃ ಶಾಸ್ತ್ರತೋ ವಾ ಯತ್ರೈತಾನಿ ಭವಂತಿ ಅಂತ ಹೇಳಿ ವಲ್ಲಭಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಆದ್ದರಿಂದ ಆಚಾರ್ಯರ ವಾಕ್ಯಕ್ಕೆ ಇದು ಸಂವಾದಿ. ಆದ್ದರಿಂದ ಇವರ ಅಂತರ ಏನು ಅಂದರೆ, ಒಟ್ಟು ಅಧರ್ಮಕ್ಕೆ ಎಲ್ಲಿ ಆಸ್ಪದ ಇದೆಯೋ ಅದು ಮಾತ್ರ ಕಲಿಯ ಸ್ಥಾನ, ಹೊರತು ಶಾಸ್ತ್ರವಿಹಿತವಾದದ್ದಲ್ಲ ಅಂತ ಆಚಾರ್ಯರ ಮಾತಿಗೆ ಇನ್ನೂ ಸ್ಪಷ್ಟ ವ್ಯಾಖ್ಯಾನ ಮಾಡ್ತಾರೆ ವಲ್ಲಭಾಚಾರ್ಯರು. ಹಾಗಾದರೆ ಪರೀಕ್ಷಿತ ಮಹಾರಾಜ ಮುಂದೆ ಶಮೀಕ ಮುನಿಗಳ ವಿಷಯದಲ್ಲಿ ಅಪರಾಧ ಮಾಡ್ತಾನೆ. ಹಾಗಾದರೆ ಬಂಗಾರದಲ್ಲೂ ಕೂಡ ಕಲಿಯ ಸನ್ನಿಧಾನ ಇರೋದರಿಂದಾಗಿ ಬಂಗಾರದ ಕಿರೀಟ ಹೊತ್ತಿದ್ದಾದ್ದರಿಂದ ಕಲಿ ಪ್ರವೇಶ ಆಗಿದೆ, ಆದ್ದರಿಂದ ಈ ಅಪರಾಧ ಮಾಡ್ತಾನೆ ಅಂತ ಅರ್ಥವಾ ಅಂತಂದರೆ, ಆ ಪ್ರಶ್ನೆಗೂ ಇದೇ ಉತ್ತರ. ವಿಹಿತಾತಿರೇಕೇನ ಸೇವೇತ. ಚಕ್ರವರ್ತಿಗೆ ಬಂಗಾರದ ಕಿರೀಟ ಧಾರಣೆ ವಿಹಿತ ಆದ್ದರಿಂದ ಅವನು ಚಕ್ರವರ್ತಿ. ಆದ್ದರಿಂದ ವಿಹಿತವಾದದ್ದರಲ್ಲಿ ಕಲಿಯ ಸನ್ನಿಧಾನಕ್ಕಾಸ್ಪದ ಇಲ್ಲ, ಪ್ರಾರಬ್ಧ ಕರ್ಮ ಕಾರಣ ಅನ್ನಬೇಕು ಅಂಥೇಳಿ ಅನೇಕ ಮೂಡುವ ಗೊಂದಲಗಳಿಗೆ ಆಚಾರ್ಯರು ಉತ್ತರ ನೀಡ್ತಾರೆ. ಅಲ್ಲಿ ಹೇಗೆ ಪರೀಕ್ಷಿತ್ ಮಹಾರಾಜ ಕಲಿಯ ವಿರುದ್ಧ ಉಗ್ರ ಹೋರಾಟ ಮಾಡಿದ ಹಾಗೆ ನಾವು ಕೂಡ ಕಲಿಯ ವಿರುದ್ಧ ಹೋರಾಡುವ ಸ್ಫೂರ್ತಿಯನ್ನು ಪರೀಕ್ಷಿತ್ ರಾಜರನ್ನು ನೋಡಿ ಪಡೆಯಬೇಕೆಂಬ ಆಧ್ಯಾತ್ಮಿಕ ಮುಖವನ್ನು ಕೂಡ ನಾವು ಈ ಪ್ರಸಂಗಕ್ಕೆ ಚಿಂತನೆ ಮಾಡಬಹುದು. ಈ ಮತ್ತು ಮುಂದುವರೆದು ಪರೀಕ್ಷಿತ್ ರಾಜರು ಎಡವಿದ ಒಂದು ಘಟನೆ ಕಾಣಸಿಗ್ತದೆ. ಈ ಪ್ರಸಂಗದಲ್ಲಿ ಪರೀಕ್ಷಿತ ರಾಜರ ಕಥೆ ಹೇಳುವಾಗ ಯಾವುದನ್ನು ಮುಂದುವರಿಸಬೇಕು? ಯಾಕೆ ಅಂದರೆ ಸೂತಪುರಾಣಿಕರು ಶೌನಕ ಋಷಿಗಳಿಗೆ ಭಾಗವತ ಕಥಾಮೃತ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು. ಇಲ್ಲಿ ಪರೀಕ್ಷಿತ ರಾಜರ ಕಥೆ ಹೇಳ್ತಾ ಇದ್ದಾರೆ, ಇದು ಮುಂದುವರಿಸಬೇಕಾ ಬೇಡವಾ ಅಂತ ಸೂತರಿಗೆ ಪ್ರಶ್ನೆ ಬಂದಾಗ ಶೌನಕರು ಒಂದು ಮಾತು ಹೇಳ್ತಾರೆ. ತುಲಯಾಮಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮತ್ಯಾನಾಂ ಕಿಮುತಾಶಿಷಃ. ಉತ್ತಮ ಜೀವರಿಗೆ ಭಗವದ್ಭಕ್ತರ ಒಂದು ಸಹವಾಸದಿಂದ ಸಿಗೋ ಸುಖ ಏನಿದೆಯೋ ಆ ಸುಖಕ್ಕೆ ಸ್ವರ್ಗ ಸುಖ ಅಥವಾ ಮೋಕ್ಷ ಸುಖ ಅದು ಸಮಾನವಾಗೋದಿಲ್ಲ. ಹಾಗಾದರೆ ಮೇಲ್ನೋಟಕ್ಕೆ ತುಂಬ ಅಪಾರ್ಥವಾಗತ್ತೆ. ಸತ್ಸಂಗದ ಏನು ಸುಖ ಇದೆ ಅದು ಮೋಕ್ಷಾನಂದಕ್ಕಿಂತ ಕಡಿಮೆ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಗೊಂದಲ ಮೂಡುತ್ತೆ. ಕೆಲವರು ವ್ಯಾಖ್ಯಾನ ಮಾಡೋದು, ಭಾಗವತ ಶ್ರವಣದಿಂದ ಏನು ಒಂದು ಆನಂದ ದೊರಕುತ್ತೋ ಇದು ಮೋಕ್ಷದಲ್ಲಿ ಸಿಗುವ ಆನಂದಕ್ಕಿಂತ ಕಡಿಮೆಯೇ ಅಂತ ಕೆಲವರು ಅರ್ಥ ಮಾಡಿದರೆ, ಇನ್ನೂ ಕೆಲವರು ಅರ್ಥ ಮಾಡ್ತಾರೆ ಈ ಕರ್ಮದ ಫಲ ಸ್ವರ್ಗ, ಜ್ಞಾನದ ಫಲ ಮೋಕ್ಷ, ಈ ಎರಡಕ್ಕಿಂತಲೂ ಕೂಡ ಪ್ರೇಮವೇ ಅತ್ಯಂತ ಶ್ರೇಷ್ಠ, ಆದ್ದರಿಂದ ಮೋಕ್ಷ ಸಮಾನ ಬೇರೆ ಸುಖ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡೋದು, ಸಮ್ಯಕ್ ಸ್ವರೂಪಸ್ಯ ವ್ಯಕ್ತಿರಭಾವೋ ಜನನಸ್ಯ ಚ ಅಲ್ಪಯತ್ನಾತ್ ತತೋ ವೃದ್ಧಿ ಹೇತೋತ್ ಸತ್ಸಂಗತಿರ್ವರ. ಅಭಿಪ್ರಾಯ ಇಷ್ಟೇ, ಅಲ್ಪಯತ್ನ ಮಾಡಿ ಕೆಲವಿಗೆ ಜ್ಞಾನಿಗಳಿಗೆ ಮೋಕ್ಷ ದೊರಕುತ್ತೆ, ಆದರೆ ಅದಕ್ಕಿಂತಲೂ ಯಾರು ಮಹಾಪ್ರಯತ್ನ ಮಾಡ್ತಾರೋ ಅಂತಹ ಜೀವನ್ಮುಕ್ತರಿಗೆ ಅಧಿಕವಾದ ಸಜ್ಜನರ ಸಂಘದಿಂದ ಅಧಿಕ ಸಾಂಸಾರಿಕ ಸುಖದ ಜೊತೆಗೆ ಮೋಕ್ಷದಲ್ಲೂ ಅಧಿಕ ಸುಖಾಭಿವ್ಯಕ್ತಿ ಸಾಧ್ಯ. ಆದ್ದರಿಂದ ಅದಕ್ಕೆ ಕಾರಣವಾಗಿದೆ ಸಜ್ಜನರ ಸಂಘ,
ಅದೇ ಶ್ರೇಷ್ಠ ಅಂತ ಅರ್ಥ ಮಾಡಿಕೊಳ್ಳಬೇಕು ಹೊರತು ಸಾಂಸಾರಿಕ ಸುಖಕ್ಕಿಂತ ಮೋಕ್ಷ ಸುಖ ಕಡಿಮೆ ಎಂಬ ಅರ್ಥ ಯಾವುದು ಮಾಡಿಕೊಳ್ಳಬಾರದು, ಅದು ಅಪಾರ್ಥ. ಮತ್ತೊಂದು ಸೂತ ಪುರಾಣಿಕರು ಹೀನಕುಲದವರು ಅಂತ ನಮಗನ್ನಿಸುತ್ತೆ. ಆದರೆ ಭಾಗವತದ ವೈಷ್ಣವರ ಕಥೆ ಅಂತ ನಾನು ಹೇಳ್ತೇನೆ, ಆದ್ದರಿಂದ ತನಗೆ ದುಃಖ ಇಲ್ಲ ಅಂತ ಹೇಳ್ತಾರೆ. ಕುತಃ ಪುನರ್ಗೃಣಂತೋ ನಾಮ ತಸ್ಯ ಮಹತ್ತಮೈಕಾಂತಪರಾಯಣಸ್ಯ ಯೋನಂತಶಕ್ತಿ ಭಗವಾನನಂತೋ ಮಹದ್ಗುಣತ್ವಾತ್ಯಮನಂತಮಾಹುಃ. ಪರೀಕ್ಷಿತ್ ರಾಜರ ಭಗವತ್ ಭಕ್ತರ ಕಥೆಯ ವರ್ಣನೆ ನಾನು ಮಾಡ್ತೀನಿ. ಆದ್ದರಿಂದ ನಾನು ಹೀನಕುಲದವ ಅನ್ನುವ ಕೊರಗು ನಂಗೆ ಪರಿಹಾರ ಆಗತ್ತೆ. ಅಂದಮೇಲೆ ಹರಿಯ ಮಹಿಮೆಯನ್ನು ಹೇಳಿದರೆ ಭಕ್ತರ ಮಹಿಮೆಯನ್ನು ಹೇಳೋದು ಅತ್ಯಂತ ಯುಕ್ತ. ಇಲ್ಲಿ ಒಂದು ಶಬ್ದದಲ್ಲಿ ಪೌನರುಕ್ತಿಯ ಪ್ರಶ್ನೆ ಬರುತ್ತೆ ನಮಗೆ. ಮಹದ್ಗುಣತ್ವಾತ್ ಎಂ ಅನಂತ ಮಾಹು. ಗುಣಪೂರ್ಣ ಆದ್ದರಿಂದ ಇವನು ಅನಂತ ಅಂತ ವೇದವ್ಯಾಸರು ಹೇಳಿದ್ದಾರೆ. ಆದರೂ ಮತ್ತು ಪುನಃ ಯಹ ಅನಂತ ಅಂತ ಮತ್ತೊಮ್ಮೆ ಅನಂತ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾರೆ. ಒಮ್ಮೆ ಅನಂತ ಅಂತ ಹೇಳಿದ ಮೇಲೆ ಮತ್ತೊಮ್ಮೆ ಅನಂತ ಅನ್ನೋ ಶಬ್ದವನ್ನು ಬಳಕೆ ಮಾಡಿದರೆ ಪೌನರುಕ್ತಿ ಬರೋದಿಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡೋದು, ಇಲ್ಲಿ ಮಹದ್ಗುಣತ್ವಾತ್ ಎಂ ಅನಂತಮಾಹು ಅಂತಿದೆ. ಮಹದ್ಗುಣತ್ವ ಅಂದರೆ ಒಂದು ತರಹ ಅಪರೋಕ್ಷ ಜ್ಞಾನ ಬಂದಾದ ಮೇಲೆ ಪರಮಾತ್ಮನ ಗುಣಗಳು ಮಹಾತ್ಮರಲ್ಲಿ ಬಂದು ಸೇರುತ್ತೆ. ಆದ್ದರಿಂದ ಪರಮಾತ್ಮನ ಹಾಗೆ ಭಕ್ತನು ಪ್ರಾರಬ್ಧ ಶೂನ್ಯನಾಗ್ತಾನೆ ಅಂತ ಕೆಲವರು ಅರ್ಥ ಮಾಡ್ತಾರೆ. ಆದರೆ ಸ್ಪಷ್ಟ ಶ್ರುತಿ ವಿರೋಧ ಬರುತ್ತೆ. ಯಾಕೆಂದರೆ ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹಂತೋ ಹಿ ಅಸ್ಮಿನ್ ಗುಣಾಃ. ಇಲ್ಲಿ ಮಹದ್ಗುಣತ್ವ ಅನ್ನೋ ಶಬ್ದಕ್ಕೆ ಅನಂತ ಗುಣಪೂರ್ಣತ್ವ ಅಂತಲೇ ಅರ್ಥ ಮಾಡ್ತಾರೆ. ಆದ್ದರಿಂದ ಮತ್ತು ಪುನಃ ಅಲ್ಲೂ ಆ ಗುಣಗಳು ಬಂದು ಸೇರುತ್ತೋ ಅಂತ ಅರ್ಥ ಅಲ್ಲ. ಹಾಗಾದರೆ ಮಹದ್ಗುಣತ್ವ ಅನ್ನೋ ಶಬ್ದಕ್ಕೆ ಅನಂತ ಗುಣಪೂರ್ಣತ್ವ ಅಂತ ಅರ್ಥ ಇದ್ದಾಗ ಅನಂತ ಅನ್ನೋ ಶಬ್ದ ಯಾಕೆ ಅಂತಂದರೆ ಅದಕ್ಕೆ ಆಚಾರ್ಯ ಅರ್ಥ ಮಾಡ್ತಾರೆ, ಅನಂತಃ ದೇಶತಃ ಕಾಲತಶ್ಚ. ಎರಡು ಅನಂತ ಶಬ್ದಗಳಿದೆ. ಒಂದಕ್ಕೆ ಅನಂತ ಗುಣಪೂರ್ಣ ಅಂತ ಅರ್ಥ, ಮತ್ತೊಂದು ಅನಂತ ಶಬ್ದಕ್ಕೆ ದೇಶತಃ ಕಾಲತಃ ಗುಣತಃ ಮಿತಿ ಇಲ್ಲ ಅಂತ ಅರ್ಥ. ಆದ್ದರಿಂದ ಎರಡೆರಡು ಅರ್ಥಗಳನ್ನು ಹೇಳಲಿಕ್ಕೋಸ್ಕರ ಎರಡೆರಡು ಅನಂತ ಶಬ್ದ ಬಂದಿರೋದ್ರಿಂದಾಗಿ ಯಾವುದೇ ರೀತಿಯಲ್ಲಿ ನಮಗೆ ಪೌನರುಕ್ತಿಯಲ್ಲೂ ಅವಕಾಶ ಇಲ್ಲ. ಇಂತಹ ಪರೀಕ್ಷಿತ ಮಹಾರಾಜರು ಕೂಡ ಒಂದು ಪ್ರಸಂಗದಲ್ಲಿ ಎಡವಿದ ಒಂದು ಅಂಶ ನಿರೂಪಣೆ ಮಾಡುತ್ತೆ ಭಾಗವತ. ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾರೆ. ಒಮ್ಮೆ ಕಾಡಿಗೆ ಹೋಗಬೇಕು. ಹಸಿವು ಬಾಯಾರಿಕೆ ಆಗಿತ್ತು. ಶಮೀಕರ ಆಶ್ರಮ ಸಿಕ್ಕಿದೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೆ. ಬಾಹ್ಯ ಪ್ರಪಂಚದ ಅರಿವಿಲ್ಲ ಶಮೀಕರಿಗೆ. ಆದರೆ ಪರೀಕ್ಷಿತ ವಸ್ತುತಃ ಚರ್ಮ ಶರೀರೆ ಮುಕ್ತ. ಆದರೂ ಕಲ್ಯಾವೇಶದ ಪ್ರಭಾವ, ಬಾಹ್ಯ ಪ್ರಪಂಚದ ಅರಸ, ಅರ್ಧ ಪ್ರಪಂಚದ ಪರಿಚಯ ಇಲ್ಲ. ರಾಜನೆಂಬ ಅಹಂಬುದ್ಧಿ, ಕೋಪ ಮಡುಗಟ್ಟಿದೆ. ಡಾಂಭಿಕ ಅಂತ ಹೇಳಿ ನಿಂದನೆ ಮಾಡ್ತಾನೆ. ಅಭೂತಪೂರ್ವ ಸಹಸ ಕ್ಷುತ್ರುಭ್ಯಾಂ ಅರ್ಧಿತಾತ್ಮನಃ ಬ್ರಾಹ್ಮಣಂ ಪ್ರತ್ಯಭೂತ್ ಬ್ರಹ್ಮನ್ ಮತ್ಸರೋ ಮನ್ಯುರೇವ ಚ. ಹಸಿವು ಬಾಯಾರಿಕೆ, ಅದರ ಪ್ರಯುಕ್ತ ಅನಿರೀಕ್ಷಿತವಾಗಿ ಕೋಪ ಮಾತ್ಸರ್ಯ ಉಂಟಾಯಿತು. ಈ ಮಾತ್ಸರ್ಯ ಹಿಂದೆಂದೂ ಬಂದಿರಲಿಲ್ಲ. ಅಭೂತಪೂರ್ವ ಈ ಶಬ್ದದಿಂದ ಇದು ಪರೀಕ್ಷಿತರಾಜರ ನೈಜ ಸ್ವಭಾವವಲ್ಲ, ಕಲಿಯೇ ಒಂದು ಅಂಶದಿಂದ ಪ್ರವೇಶ ಮಾಡ್ತಾನೆ. ಆದ್ದರಿಂದ ಈ ದುರವಸ್ಥೆ ಬಂದದ್ದು. ಇಲ್ಲಿ ಮತ್ಸರ ಅನ್ನೋ ಶಬ್ದ ಇದೆ.
ಮತ್ಸರ ಅನ್ನೋ ಶಬ್ದಕ್ಕೆ ಹೊಟ್ಟೆ ಕಿಚ್ಚು ಅಂತ ಅರ್ಥ ಮಾಡ್ತಾರೆ. ಅಲ್ಲ, ಈ ಅರ್ಥ ಅತ್ಯಂತ ಅಸಂಗತ. ರಾಜನಿಗೆ ಮುನಿಯ ಮೇಲೆ ಹೊಟ್ಟೆ ಕಿಚ್ಚು ಬಂತು, ಅದಕ್ಕೋಸ್ಕರ ಹಾವು ಹಾಕಿದ. ಇದಕ್ಕೆ ಯಾವ ಅರ್ಥವೂ ಸಂಬಂಧ ಇಲ್ಲ. ಇನ್ನು ಕೆಲವರು ಮತ್ಸರ ಅಂದರೆ ದ್ರೋಹ ಬುದ್ಧಿ, ಮನ್ಯು ಅಂದರೆ ಕ್ರೋಧ ಅಂತ ಅರ್ಥ ಮಾಡ್ತಾರೆ. ಆದರೆ ಆಚಾರ್ಯರ ಅರ್ಥ ಮಾಡೋದು ಅಪ್ರೀತಿ ಮದ್ವಶೋ ನಾಯಮಿತಿ ಮತ್ಸರ ಈರಿತಃ ಇತಿ ನಾಮ ಮಹೋದಧೌ. ಮತ್ಸರ ಅಂದರೆ ಇವನು, ನಾನು ರಾಜ, ಯಾವತ್ತೂ ರಾಜರಿಗೆ ಎದುರಿಗಿದ್ದ ತನ್ನ ಪ್ರಜೆಗಳು ತಮ್ಮ ಅಧೀನರಾಗಿ ವರ್ತಿಸಬೇಕು ಎಂಬ ಭಾವನೆ ಇರುತ್ತೆ. ಇವನು ನನ್ನ ಅಧೀನನಾಗಿ ವರ್ತಿಸ್ತಾ ಇಲ್ಲ ಅನ್ನೋ ಅಸಮಾಧಾನವೇ ಮತ್ಸರ ಹೊರತು ಇಲ್ಲಿ ಹೊಟ್ಟೆ ಕಿಚ್ಚು ಅಥವಾ ದ್ರೋಹ ಬುದ್ಧಿ ಅನ್ನೋ ಅರ್ಥ ಇಲ್ಲ. ಆದ್ದರಿಂದ ಇಂತಹ ಮಾತ್ಸರ್ಯ ಬಂದಾಗ ಮುಂದೆ ಒಂದು ವಿಚಿತ್ರ ಕಾರ್ಯ ಮಾಡ್ತಾನೆ ಪರೀಕ್ಷಿತ್ ಮಹಾರಾಜ. ತುಂಬ ಚೆನ್ನಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಿ ಪರೀಕ್ಷಿತ್ ರಾಜರಲ್ಲೂ ಧರ್ಮರಾಜರಲ್ಲೂ ಒಂದು ಸಾಮ್ಯತೆ. ಧರ್ಮರಾಜರ ಕಾಲಕ್ಕೂ ಕಲಿನಿಗ್ರಹ ಆಗಿತ್ತು, ಪರೀಕ್ಷಿತ್ ರಾಜರ ಕಾಲಕ್ಕೂ ಕಲಿನಿಗ್ರಹ ಆಗಿತ್ತು. ಆದರೆ ಹೊರಬಾಗಿಲಿಂದ ಪಿಶಾಚಿ ಓಡಿದರೂ ಕಿಟಕಿಯಿಂದ ನುಗ್ಗಿ ಒಳಗೆ ಬರುವ ಹಾಗೆ ತನ್ನೊಳಗೆ ಇದ್ದ ಕಲಿಯ ಅರಿವು ತಮಗುಂಟಾಗದೆ ಒಂದು ಮೃತ ಸರ್ಪವನ್ನು ಋಷಿಯ ಕೊರಳಿಗೇರಿಸಿ ಅವಮಾನ ಮಾಡಿ ತಾನು ಮತ್ತೆಡೆ ಬೇರೆ ಕಡೆ ಸಾಕ್ತಾನೆ. ಆದರೆ ಈ ಪ್ರಸಂಗದಲ್ಲಿ ಶಮೀಕರ ಪುತ್ರ ಶೃಂಗಿ ಎನ್ನುವ ಚಿಕ್ಕ ಬ್ರಹ್ಮಚಾರಿ ಎಳೆ ಮಕ್ಕಳೊಡನೆ ಆಟಕ್ಕೋಸ್ಕರ ಹೋಗುವಾಗ ಈ ವಿಷಯ ಕೇಳಿ ಸಿಡಿದದ್ದು ಗಾಯತ್ರಿ ಮಂತ್ರದ ಬಲದಿಂದ ಒಂದು ಶಾಪ ನೀಡುತ್ತಾನೆ. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ ತಕ್ಷ್ಯತಿ ಸ್ಮ ಕುಲಾಂಗಾರಂ ಚೋದಿತೋ ಮೇ ಪಿತೃದ್ರುಹಂ. ಎಲ್ಲೆ ಮೀರಿ ವರ್ತನೆಗೈದ ಪರೀಕ್ಷಿತ್ ಮಹಾರಾಜರಿಗೆ ಅವನು ಪಾಂಡವ ಕುಲ ಕಲಂಕ. 7ನೇ ದಿವಸ ತಕ್ಷಕನೆಂಬ ಸರ್ಪ ಕಚ್ಚಬೇಕು ಅಂತ ಹೇಳಿ ವಾಗ್ವಜ್ರದ ಪ್ರಯೋಗ ಮಾಡ್ತಾನೆ. ಎಷ್ಟು ನಿಖರತೆ ಇತ್ತು ಇದು ದೈವ ಸಂಕಲ್ಪ ಅನ್ನಲಿಕ್ಕೆ. ಬೇರೆ ಸರ್ಪರ ಉಲ್ಲೇಖ ಮಾಡಲಿಲ್ಲ, ತಕ್ಷಕ ಅನ್ನೋ ಸರ್ಪರ ಉಲ್ಲೇಖವೇ ಮಾಡದಾದ್ದರಿಂದ ಪರೀಕ್ಷಿತನ ಮರಣ ಅತ್ಯಂತ ನಿಶ್ಚಿತ ಅನ್ನೋ ಅಂಶ ನಮಗಿಲ್ಲಿ ವೇದ್ಯ ಆಗುತ್ತೆ. ಈ ಪ್ರಸಂಗದಲ್ಲಿ ಭಾಗವತದಲ್ಲಿ ಒಂದು ಮಾತಿದೆ, ಕೌಶಿಕ್ಯಪ ಉಪಸ್ಪೃಶ್ಯ ವಾಗ್ವಜ್ರಂ ವಿಸಸರ್ಜ. ಶೃಂಗಿ ಋಷಿಯ ಶಾಪ ಕೊಡುವ ಪ್ರಸಂಗದಲ್ಲಿ ಬಂದ ಮಾತು. ಕೌಶಿಕ್ಯಪಃ, ಕೌಶಿಕಿ ನದಿಯ ತೀರ್ಥ ಇತ್ತು. ಈ ತೀರ್ಥದಲ್ಲಿ ಶೃಂಗಿ ಋಷಿ ಆಚಮನ ಮಾಡಿ ತಾನು ಶಾಪ ಕೊಡ್ತಾನೆ ಅಂತ ಅರ್ಥ ಮಾಡ್ತಾರೆ. ಅಲ್ಲ, ಕೌಶಿಕಿ ನದಿಯೇ ಇದ್ದ ಪಕ್ಷದಲ್ಲಿ ಪರೀಕ್ಷಿತನಿಗೆ ತ್ರಿಷೆ ಪರಿಹಾರವಾಗ್ತಾ ಇತ್ತು. ಆಶ್ರಮಕ್ಕೆ ಬಂದು ಅಕೃತ್ಯ ಎಸಗುವ ಪ್ರಮೇಯವೇ ಇಲ್ಲ. ಆಚಾರ್ಯರು ತುಂಬ ಸಂಕ್ಷಿಪ್ತವಾಗಿ ವ್ಯಾಖ್ಯಾನ ಮಾಡಿ ಕಥೆಗೆ ಒಂದು ಹೊಸ ದೃಷ್ಟಿಕೋನ ನೀಡ್ತಾರೆ ಈ ವಾಕ್ಯಕ್ಕೆ. ಕೌಶಿಕಿ ಕುಶಪಾಣಿಹಿ, ಕೌಶಿಕ್ಯಪ ಅಂದರೆ ಕೌಶಿಕಿ ತೀರ್ಥ ಅಂತಲ್ವ, ಕುಶ ಧರಿಸಿಕೊಂಡು ಆಚಮನ ಮಾಡಿ ಶಾಪ ಕೊಟ್ಟ ಅಂತ ಅರ್ಥ. ಆದ್ದರಿಂದ ಒಟ್ಟಾರೆ ಈ ಶಾಪ ಬಂದಿದೆ. ಆದರೆ ಈ ವಿಷಯ ಗೊತ್ತಾದ ಶಮೀಕರ ಪ್ರತಿಕ್ರಿಯೆ ಏನಿತ್ತು ಅಂತ ನಾವು ನೋಡಬೇಕು. ಭೇಷ್ ಅಂತ ಹೇಳಿ ಮಗನಿಗೆ ಬೆನ್ನು ತಟ್ಟಲಿಲ್ಲ ಶಮೀಕರು. ಅನೇಕ ಉಪದೇಶಗಳನ್ನು ಮಾಡ್ತಾರೆ. ಅರಕ್ಷಮಾಣೆ ನರದೇವನಾಂನಿ ರಥಾಂಗಪಾಣಾವಯಮಂಗಲೋಕಃ ತದಾ ಹಿ ಚೋರ ಪ್ರಚುರೋ ವಿನಂಕ್ಷ್ಯತ್ಯ ರಕ್ಷಮಾಣೋ ವಿವರೂಥವತ್ಕ್ಷಣಾತ್. ಸ್ವಯಂ ರಾಜರ ಒಳಗೆ ನಿಂತು ಪರಮಾತ್ಮನೇ ಎಲ್ಲ ಪ್ರಜೆಗಳ ರಕ್ಷಕ. ಆದ್ದರಿಂದ ರಾಜರಾಜೇಶ್ವರ ರೂಪದ ವಿಶೇಷ ಸನ್ನಿಧಾನ ಇದೆ ರಾಜರಲ್ಲಿ.
ಆವಾಗ ನೀನು ಈ ರಾಜನಿಗೆ ಮರಣ ನಿನ್ನಿಂದ ಬಂದರೆ ಕಳ್ಳಕಾಕರಿಂದ ರಾಜ್ಯ ದರೋಡೆ ಆಗುತ್ತೆ, ಆದ್ದರಿಂದ ನೀನು ಈ ಶಾಪ ಕೊಡಬಾರದಿತ್ತು ಅಂತ ಒಂದು ಅನರ್ಥವನ್ನು ತಾವು ವರ್ಣನೆ ಮಾಡ್ತಾರೆ. ಈ ಪ್ರಸಂಗದಲ್ಲಿ ಮತ್ತೊಂದು ಆಚಾರ್ಯರ ವ್ಯಾಖ್ಯಾನ ನಾವು ನೋಡಬೇಕು. ಇಲ್ಲಿ ವಿವರೂಥವತು ಅಂತ ಈ ಶಬ್ದಕ್ಕೆ ಏನು ಅಂತ ಸ್ಪಷ್ಟ ಅರ್ಥವಾಗೋದಿಲ್ಲ. ಕೆಲವರು ಅವಿವರೂಥವತು ಅಂತ ಅರ್ಥ ಮಾಡಿ, ಹೇಗೆ ತೋಳಗಳ ಆಕ್ರಮಣಕ್ಕೆ ಬಲಿಯಾದ ಕುರಿಹಿಂಡಿನ ಕಥೆ ಹೇಗೋ ಹಾಗೆ ರಾಜನಿಲ್ಲದ ರಾಜ್ಯದ ಕಥೆ ಅಂತ ಅರ್ಥ ಮಾಡ್ತಾರೆ. ಆದರೆ ಆಚಾರ್ಯರು ಒಂದು ಕೋಶ ಕೊಟ್ಟು ಸೇನಾಪರಾಕಿಣಿ ಪ್ರೋಕ್ತ ವರೂಥೋ ಗುಪ್ತಿರುಚ್ಯತೆ ಇತ್ಯಭಿಧಾನಂ. ಸೈನ್ಯಕ್ಕೆ ಪರಾಕಿಣಿ ಎನ್ನುವ ಸಂಜ್ಞೆ, ಸೈನ್ಯದ ರಕ್ಷಣೆ ವರೂಥ. ಆದ್ದರಿಂದ ಇದು ವರೂಥ ಅಂದರೆ ಸೈನ್ಯದ ರಕ್ಷಣೆ ಅಂತ ಅರ್ಥ. ಇದು ಅಭಿಧಾನ ಕೋಶದಲ್ಲಿದೆ. ಅದರಿಂದಾಗಿ ವಿವರೂಥವತ್ ಅಂದರೆ ರಕ್ಷಕನಿಲ್ಲದ ಸೈನ್ಯ ಹೇಗೋ, ಅಂದರೆ ಸೇನಾಧಿಪತಿ ಇಲ್ಲದ ಸೈನ್ಯದ ಸ್ಥಿತಿ ಹೇಗೋ ಹಾಗೆ ಅರ್ಥ ಹೊರತಾಗಿ ಈ ರೀತಿಯಾಗಿ ತೋಳ ಎಂಬ ಅರ್ಥ ಮಾಡಬಾರದು. ಮತ್ತು ಮುಂದುವರಿದು ಮತ್ತೊಂದು ಪ್ರಕಾರದಲ್ಲಿ ನಾಶವಾಗುವ ಬಗ್ಗೆ ಹೇಳ್ತಾರೆ ರಾಜ್ಯದ್ದು. ತದದ್ಯನಃ ಪಾಪಮುಪೈತ್ಯನನ್ವಯಂ ಯನ್ನಷ್ಟನಾಥಸ್ಯ ಪಶೋರ್ವಿಲುಂಪಕಾಃ ಪರಸ್ಪರಂ ಘ್ನಂತಿ ಶಪಂತಿ ವೃಂಜತೆ ಪಶೂನ್ ಸ್ತ್ರಿಯೋರ್ಥಾನ್ ಪುರುದಸ್ಯ ವೋ ಜನಾಃ. ರಾಜನಿಲ್ಲದ ರಾಜ್ಯದಲ್ಲಿ ಪರಸ್ಪರ ಕಲಹವಾಗುತ್ತೆ. ತಾವೇ ಪರಸ್ಪರ ಶಾಪ ಹಾಕಿಕೊಂಡು ಸ್ತ್ರೀಯರನ್ನು ಪಶುಗಳನ್ನು ದೋಚ್ತಾರೆ ಅಂತ. ಆದ್ದರಿಂದ ರಾಷ್ಟ್ರನಾಶ ಮಾಡಿದ ಮಹಾಪಾಪ ನೀನು ಕೊಟ್ಟ ಶಾಪದಿಂದ ನಿನಗೆ ಬಂದೊದಗುತ್ತೆ. ಆದ್ದರಿಂದ ನೀನು ಕೊಟ್ಟ ಶಾಪ ಅತ್ಯಂತ ಅಯುಕ್ತ ಅಂತ ಹೇಳಿ ತಾವು ನೇರ ನುಡಿಯಿಂದ ಅವನನ್ನು ಖಂಡಿಸ್ತಾರೆ. ಇಲ್ಲಿ ಪಶೋರ್ ವಿಲುಂಪಕಾಹ ಅಂತ, ಪಶುವಿನ ನಾಶ ಮಾಡ್ತಾರೆ ಕಳ್ಳಕಾಕರು ಅಂತ ಅರ್ಥ. ಅಲ್ಲ, ದರೋಡೆಕೋರರು ಪಶುಗಳನ್ನು ಅಪಹಾರ ಮಾಡ್ತಾರೆ ಹೊರತು ಪಶುಗಳನ್ನು ನಾಶ ಮಾಡ್ತಾರೆ ಅನ್ನೋ ಅರ್ಥ ಅತ್ಯಂತ ಸ್ವರಸ ಆಗಲ್ಲ. ಅಥವಾ ಪಶುಗಳನ್ನು ಅಪಹಾರ ಮಾಡ್ತಾರೆ ಅಂತ ಅರ್ಥ ಇಟ್ಟುಕೊಂಡರೂ ಕೂಡ ಮುಂದೆ ಪಶುಗಳನ್ನು ಯಾರು ಅಪಹಾರ ಮಾಡ್ತಾರೋ ಸ್ತ್ರೀಯರನ್ನು ಪಶುಗಳನ್ನು ಅಪಹಾರ ಮಾಡ್ತಾರೆ ಅನ್ನೋ ಅರ್ಥ ಅಷ್ಟು ಸಂಗತ ಅಂತಾಗಲ್ಲ. ಅದಕ್ಕೆ ಆಚಾರ್ಯ ಅರ್ಥ ಮಾಡೋದು ವಿಡ್ರಾಷ್ಟ್ರಂ ಪಶುರುತ್ಸೇಕಃ ಭ್ರಮರಶ್ಚೇತಿ ಕಥ್ಯತೆ. ಈ ವಿಟ್, ರಾಷ್ಟ್ರ, ಪಶು, ಉತ್ಸೇಕ, ಭ್ರಮರ ಇವೆಲ್ಲ ಸಮಾನಾರ್ಥಕ ಪದಗಳು. ಪಶು ಶಬ್ದಕ್ಕೆ ರಾಷ್ಟ್ರ ಅಂತ ಅರ್ಥ. ಆದ್ದರಿಂದ ಯಾರು ರಾಷ್ಟ್ರವನ್ನು ಕೊಳ್ಳೆ ಹೊಡಿತಾರೋ ಅವರು ಪಶುಗಳನ್ನು, ಸ್ತ್ರೀಯರನ್ನು ದೋಚ್ತಾರೆ ಅಂತ ಅರ್ಥ ಹೊರತು ಪಶುಗಳನ್ನೇ ನಾಶ ಮಾಡ್ತಾರೆ ಅಂತ ಅರ್ಥ ಮಾಡಬಾರ್ದು ಅಂತ ಹೇಳಿ, ಒಟ್ಟಾರೆ ರಾಜನಿಗೆ ಶಾಪವಿತ್ತು, ತಪ್ಪು ಮಾಡಿದ್ದು ನಾವು ಹೊರತು ರಾಜ ಮಾಡಿದ ತಪ್ಪನ್ನು ತಪ್ಪು ಅಂತಲೇ ಪರಿಗಣನೆ ಮಾಡೋದಿಲ್ಲ ಶಮೀಕ ಋಷಿಗಳು. ಸಾಧವ ಪ್ರಾಯಶೋ ಲೋಕೆ ಪರೀಹಿ ದ್ವಂದ್ವೇಷು ಯೋಜಿತಾಃ ನವ್ಯಥಂತಿ ನ ಹೃಷ್ಯಂತಿ ಯತ ಆತ್ಮಗುಣಾಶ್ರಯಃ. ಪ್ರಾಯ ಸಜ್ಜನರ ಸ್ವಭಾವ ಹೀಗಿರುತ್ತೆ ಲೋಕದಲ್ಲಿ. ಸನ್ಮಾನ ಮಾಡಿದಾಗ ಉಬ್ಬಲ್ಲ, ಅಪಮಾನ ಮಾಡಿದರೆ ಕುಗ್ಗಲ್ಲ. ಯಾಕೆ ಅಂದರೆ ಮಾನಾಪಮಾನ ಅದು ತಮ್ಮ ಕರ್ಮದ ಫಲ ಅಂತ ಹೇಳಿ ಚಿಂತಿಸಿ ಎಲ್ಲರೂ ಪ್ರವೃತ್ತಿ ಮಾಡುತ್ತಾರೆ ಅಂತ ಇಷ್ಟು ಭಾಗವತದ ಮೇಲ್ನೋಟದ ಪದ್ಯ. ಇಲ್ಲಿ ಆತ್ಮಗುಣಾಶ್ರಯ ಅಂತ ಒಂದು ಶಬ್ದ ಇದೆ. ಯಥ ಆತ್ಮ ಗುಣಾಶ್ರಯ. ಇಲ್ಲಿ ಆತ್ಮ ಅಗುಣಾಶ್ರಯ ಅಂತ ಅರ್ಥ ಮಾಡಿ, ಆತ್ಮ ಸುಖ ದುಃಖಾದಿ ಗುಣಗಳಿಗೆ ಆಶ್ರಯನಾಗಲ್ಲ, ಅವನು ನಿರ್ಗುಣ ಅಂತ ಅರ್ಥ. ಆದರೆ ಇದು ಅತ್ಯಂತ ಪ್ರಮಾಣ ವಿರುದ್ಧ. ಹಾಗಾದರೆ ಆತ್ಮ ಗುಣಾಶ್ರಯ ಅಂತ ಇಟ್ಕೊಂಡ್ರೆ ಪ್ರಕೃತ ಸಂಗತಿ ಹೇಗೆ ಅಂತ ಪ್ರಶ್ನೆ.
ಅದಕ್ಕೆ ಆಚಾರ್ಯರು ಅದ್ಭುತವಾಗಿ ವ್ಯಾಖ್ಯಾನ ಮಾಡೋದು, ಸ್ವಕೃತಃ ಗುಣ ತಸ್ಯೈವ ಯತಃ. ಇದರ ಆಂತರ್ಯ ಏನು? ಇಷ್ಟೇ ಆಂತರ್ಯ. ಗುಣ ಅಂದರೆ ತಾನು ಮಾಡಿದ ಕರ್ಮದ ಫಲ ಅಂತ ಅರ್ಥ. ಅದು ಆತ್ಮಾಶ್ರಯ ಅಂದರೆ ಆತ್ಮ ಅಗುಣಾಶ್ರಯ ಅಂತ ಬೇಕಾದರೂ ಪರಿಚ್ಛೇದ ಮಾಡಿಕೊಳ್ಳಿ. ಅಭಿಪ್ರಾಯ ಏನು? ತಾನು ಗುಣಾಶ್ರಯನಲ್ಲ, ಅಂದರೆ ತಾನು ಮಾಡಿದ ಕರ್ಮದ ಫಲವಾದ ಸುಖಕ್ಕೋ ದುಃಖಕ್ಕೋ ತಾನೇ ಆಶ್ರಯ ಹೊರತು ಆತ್ಮ ಹೊರತು ಬೇರೆಯವರ ಆಶ್ರಯ ಅಲ್ಲ ಅಂತ. ಅಥವಾ ಆತ್ಮ ಗುಣಾಶ್ರಯ ಅಂತ ಪರಿಚ್ಛೇದ ಮಾಡಿದ್ರು ಕೂಡ ತಾನು ಮಾಡಿದ ಕರ್ಮದ ಫಲಕ್ಕೆ ತಾನೇ ಭಾಗಿ ಹೊರತು ಇತರರು ಒಟ್ಟಾರೆ ಮತ್ತೊಬ್ಬರಲ್ಲಿರುವ ದೋಷಕ್ಕೆ ಅಥವಾ ಸುಖಕ್ಕೆ ತಾನು ಹೊಣೆಗಾರನಲ್ಲ ಅಂತ ಅರ್ಥ ಆಗತ್ತೆ. ಆದ್ದರಿಂದ ಈ ರೀತಿಯಾಗಿ ಒಟ್ಟಾರೆ ದೇಶದ ಕಡೆ ರಾಜ ಪ್ರವೇಶ ಮಾಡಿದ್ದಾನೆ. ಕಲಿಯ ಆವೇಶ ಶಾಂತವಾಗತ್ತೆ. ಆದರೆ ಎಂತಹ ಸೋಜಿಗ ಸಂಗತಿ ಇತ್ತು ಅಂತ, ಮಗನ ಅಪಚಾರದಿಂದ ಶಮೀಕರು ದುಃಖ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬ್ರಹ್ಮಜ್ಞಾನಿಗೆ ನನ್ನಿಂದ ಅಪಮಾನ ಆಗಿದೆ ಅಂತ ಹೇಳಿ ಪರೀಕ್ಷಿತ ಗೋಳಿಡ್ತಾ ಇದ್ದಾನೆ. ಅಂತಹ ಪರೀಕ್ಷಿತ ರಾಜ ಒಂದು ಮಾತು ಹೇಳ್ತಾನೆ, ಅಜ್ಜೈವ ರಾಜ್ಯಂ ಬಲವೃದ್ಧಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲೋ ಮೇ ದಹಸ್ತ್ವಭದ್ರಸ್ಯ ಪುನರ್ನ ಮೇ ಭೂತ್ ಪಾಪೀಯಸಿ ಧೀರ್ದ್ವಿಜ ದೇವತಾಸು. ನಾನು ಏನು ಕೆಣಕಿ ಬಂದ ಬ್ರಹ್ಮಕುಲದಿಂದ ಉದ್ಭವಿಸಿದ ಶಾಪಾಗ್ನಿ ಇದೆ. ಇವತ್ತೇ ನನ್ನ ರಾಜ್ಯ, ಸೇನೆ, ಸಮೃದ್ಧ ಭಂಡಾರವನ್ನು ಸುಟ್ಟು ಹಾಕಬೇಕು. ಯಾಕೆಂದರೆ ಇದರಿಂದ ಏನಾಗತ್ತೆ ಅಂದರೆ ಪಾಪೀಯಸಿ ಧೀಹಿ ಪುನಃ ನಮೇ ಭೂತ್. ಮತ್ತೊಮ್ಮೆ ದೇವತೆಗಳ ಬ್ರಾಹ್ಮಣರ ವಿಷಯದಲ್ಲಿ ಇಂತಹ ಅಪಚಾರ ಬುದ್ಧಿ ನನಗೆ ಬರಬಾರದು ಅಂತ ಹೇಳಿ ಕೊರಗ್ತಾನೆ. ಇದಕ್ಕೊಂದು ಒಳ್ಳೆ ಸಂವಾದಿಯಾದ ಕಥೆ ಪ್ರಸಿದ್ಧ ಆಗಿದೆ. ಶಂಕ, ಲಿಖಿತ ಎಂಬ ಇಬ್ಬರು ಸಹೋದರರು, ಒಳ್ಳೆಯ ಪ್ರಾಮಾಣಿಕರು. ಒಮ್ಮೆ ಲಿಖಿತ ಸುಂದರವಾದ ಮಾವಿನ ತೋಟ ಕಂಡಿದ್ದಾನೆ. ಆಗ ಮಧುರ ಮಾವಿನ ಫಲ, ಅದರ ರಸ ಸವಿಯುವ ಮನಸ್ಸು ಮಾಡ್ತಾನೆ ಲಿಖಿತ. ಲಗ್ಗೆ ಇಟ್ಟು ಎಲ್ಲ ಆ ತೋಟಗಾರನ ಅಪ್ಪಣೆ ಕೇಳದೆ ಲಗ್ಗೆ ಇಟ್ಟಿದ್ದಾನೆ. ಹಣ್ಣನ್ನು ತಿಂದು ಅಣ್ಣನ ಸಮೀಪಕ್ಕೆ ಬಂದು ಕೇಳ್ತಾನೆ, ಒಳ್ಳೆ ಹಣ್ಣಿದೆ, ಜೊತೆಗೆ ನೀನು ಬಂದು ತಿನ್ನಬೇಕು ಅಂತ. ಲಿಖಿತ ಪ್ರಶ್ನೆ ಕೇಳೋದು, ಮಾಲೀಕನ ಅಪ್ಪಣೆ ಪಡೆದಿಲ್ಲ ನೀನು? ಅಲ್ಲ, ಶಂಕ ಹೇಳುತ್ತಾನೆ, ಅಲ್ಲ, ವಿಶಾಲ ತೋಟ, ಲಕ್ಷಾಧಿಕ ಹಣ್ಣುಗಳಿದೆ, ನಾನು 4-6 ಹಣ್ಣನ್ನು ತಿನ್ನಲಿಕ್ಕೆ ಯಾವ ದೊಣ್ಣೆ ರಾಯನ ಅಪ್ಪಣೆ ಬೇಕು ನನಗೆ ಅಂತ. ಇಷ್ಟಾದರೂ ಅವನ ಅಪ್ರಾಮಾಣಿಕತನ, ಅದಕ್ಕೊಂದು ಪಾಠ ಕಲಿಸಬೇಕು ಅಂತ ಹೇಳಿ ನಿನ್ನ ಮುಖಾವಲೋಕನವನ್ನೇ ಮಾಡಲಾರೆ ಅಂತ. ಈಗೆಲ್ಲ ಇದಕ್ಕೆ ಪ್ರಸಂಗವೇ ಇಲ್ಲ. ಅಣ್ಣನ ಮುಖ ತಮ್ಮ ನೋಡಲ್ಲ, ತಮ್ಮನ ಮುಖ ಅಣ್ಣ ನೋಡಲ್ಲ. ಮರಣಾಂತಾನಿ ವೈರಾಣಿ ಎಂಬ ಶಬ್ದ ಅದು ಆಕಾಶದ ಕಮಲ ಹಾಗೆ ದೂರ ಹೋಗಿದೆ. ಆದರೆ ಇದಕ್ಕೊಂದು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಹೇಳಿ ಲಿಖಿತ ಪಶ್ಚಾತ್ತಾಪ ದಗ್ಧನಾಗಿ ರಾಜನ ಬಳಿ ಹೋಗ್ತಾನೆ. ರಾಜ ಲಿಖಿತ ದೊಡ್ಡ ರುಚಿ ಬಂದಿದ್ದಾನೆ ಅಂತ ಹೇಳಿ ಧನ ಕನಕಾಲಿಗಳನ್ನು ನೀಡಲಿಕ್ಕೆ ಮನಸ್ಸು ಮಾಡಿದರೆ, ನನ್ನ ಬಲಗೈ ಕತ್ತರಿಸು ಅಂತ ಇವನು ಬೇಡಿಕೆ. ಇಷ್ಟಾಗಿದೆ. ಒಟ್ಟಾರೆ ರಾಜ ಉಪಾಯ ಇಲ್ಲದೆ ಅವನ ಬಲಗೈ ಕರ್ತನೆ ಮಾಡಿದ್ದಾನೆ. ಈ ಶಿಕ್ಷೆಯಿಂದ ಬಂದಾಗ ಶಂಖನ ಹೃದಯ ತುಂಬಿ ಅವನ ಅಭಿನಂದನೆ ಮಾಡಿ ಮತ್ತೆ ಪುನಃ ಅವನ ಬಲಗೈ ಬರುವಂತೆ ಮಾಡ್ತಾನೆ. ಇದು ಪ್ರಾಚೀನರ ನಡತೆ. ತಮ್ಮಿಂದ ಚಿಕ್ಕ ಅಪರಾಧವಾದರೂ ಕೂಡ ತಾವೇ ಅಪರಾಧಕ್ಕನುಗುಣವಾಗಿ ರಾಜರ ಬಳಿ ಹೋಗಿ ಶಿಕ್ಷೆ ಪಡೆದು ಬರ್ತಾ ಇದ್ದರು ಪ್ರಾಚೀನರು. ಆದ್ದರಿಂದ ಲಿಖಿತನಂತೆ ಪರೀಕ್ಷಿತನೂ ಕೂಡ ಶಿಕ್ಷೆಯನ್ನು ಸ್ವತಃ ಬಯಸ್ತಾನೆ.
ಮತ್ತೊಂದೆಡೆ ಶೃಂಗಿಯ ಶಾಪದ ವಿಷಯ ಶಮೀಕ ಋಷಿಗಳಿಗೆ ತಲುಪಿದೆ. ತನ್ನ ಸಾವನ್ನು ಕಂಡು ಸ್ವಲ್ಪವೂ ಉದ್ವಿಗ್ನನಾಗದೆ ಆನಂದದಿಂದ ಶಾಪಕ್ಕೆ ಸ್ವಾಗತ ನೀಡಿ ನಾರುಡೆಯುಟ್ಟು ವ್ಯಾಖ್ಯಾ ಭಾಗವತಸ್ಯ ಕೃಷ್ಣ ರಚಿತ ತತ್ ಪ್ರೀತಿ ಕಾಮಾತ್ಮನ ಅಂತ ಹೇಳುವ ಹಾಗೆ ಎಲ್ಲ ಭಕ್ತರ ರೀತಿಯಲ್ಲಿ ಇವನು ಬಂದು ತಾನು ಗಂಗಾ ತೀರಕ್ಕೆ ಪ್ರವೇಶ ಮಾಡ್ತಾನೆ. ಈ ಪ್ರಸಂಗದಲ್ಲಿ ಪರೀಕ್ಷಿತ್ ರಾಜರ ಮೇಲೆ ಆಗಿನ ಋಷಿ ಸಮೂಹಕ್ಕಿದ್ದ ಕಾರುಣ್ಯ ಎಷ್ಟು ಅಂತ. ಯಾವೈಲಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿರೇಣ್ವಪ್ಯಧಿಕಾಂಬುನೇತ್ರಿ ಪುನಾತಿಲೋಕಾನುಭಯತ್ರ ಶೇಷಾನ್ ಕಸ್ಮಾನ್ನ ಸೇವೇತ ಮರಿಷ್ಯಮಾಣಃ. ಅಲ್ಲ, ಅಂತ್ಯಕಾಲ ಸಮೀಪ ಬಂದಾಗ ತನ್ನ ರಾಜ್ಯವನ್ನು ಪರಿತ್ಯಾಗ ಮಾಡಿ ತೀರ್ಥಕ್ಷೇತ್ರದ ಕಡೆ ಯಾಕೆ ಸಾಗಬೇಕು ಅಂತಂದರೆ, ಮರಣದ ಕಾಲದಲ್ಲಿ ತೀರ್ಥದ ಸನ್ನಿಧಾನ ಶ್ರೇಷ್ಠ ಅಂತ ಹೇಳಿ ತೀರ್ಥಕ್ಕೆ ಹೋದಾಗ ಅನೇಕ ಕಡೆ ಅನೇಕ ಜನ ಬಂದು ಇವನನ್ನು ಸಮಾಧಾನ ಮಾಡ್ತಾರೆ. ಪರೀಕ್ಷಿತ ರಾಜ ಹೇಳೋದು, ನಾನೇ ಹಚ್ಚಿಕೊಂಡಿಲ್ಲ ನನ್ನ ಮರಣದ ವಿಷಯವನ್ನು, ನೀವು ಹಚ್ಚಿಕೊಳ್ಳಬಾರದು ಅಂತ ಹೇಳಿ ಗಾಯಥ ವಿಷ್ಣು ಕಾಮಂ ದಶತು, ಅದು ಯಾವಾಗ ಬೇಕಾದರೂ ಕಚ್ಚೇರಿ ನನಗೆ ಚಿಂತೆ ಇಲ್ಲ, ಆದರೆ ಗಾಯತ ವಿಷ್ಣು ಗಾತಾ, ನನ್ನ ಕೊನೆಗಾಲ ಬರುವ ತನಕ ನೀವು ವಿಷ್ಣುವಿನ ಗಾಯನ ಮಾಡಿರಿ ಅಂತ. ಶಾಸ್ತ್ರ ತುಂಬ ಪ್ರಮುಖವಾದ ಕೆಲವು ಸಂಗತಿಗಳನ್ನು ನಿರೂಪಣೆ ಮಾಡುತ್ತೆ. ಮರಣ ಹೊಂದುವಾಗ ಅದು ಯಜ್ಞ ಅಂತ ಚಿಂತನೆ ಇರಬೇಕು. ಮರಣ ಹೊಂದುವವರ ತಲೆಯನ್ನು ಬಲತೊಡೆಯ ಮೇಲಿಟ್ಟುಕೊಂಡು ಬಲಗಿವಿ ಮೇಲಾಗುವ ಹಾಗೆ ಮಾಡಿ ಕರ್ಣಸೂಕ್ತರ ಪಠನೆ ಮಾಡಬೇಕು. ಯತ್ರ ಆನಂದಾಶ್ಚ ಮೋದ ಆಶ್ಚ ಮುದೇ ಪ್ರಮುದ ಆಸಾತೆ ಕಾಮಸ್ಯ ಯತ್ರಾಪ್ತ ಕಾಮ ಅಂತ ಹೇಳಿ ಆರಂಭ ಆಗಿ, ಒಂದು ವೇಳೆ ಭಯ ಏನಾದರೂ ಕಂಡು ಬಂದರೆ ಯದಂತಿ ಯಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಅನ್ನುವ ಸೂಕ್ತ ಪಠನೆ ಮಾಡಿ ವಾಯುದೇವರನ್ನು ಪ್ರಾರ್ಥನೆ ಮಾಡಬೇಕು. ಪವಾಮಾನ ವಿತಜ್ಜಾಹಿ, ಭಯ ದೂರ ಓಡಿಸಬೇಕು ನೀವು ಅಂತ ಹೇಳಿ. ಕರ್ಣಸೂಕ್ತದ ಉದ್ದೇಶ ಏನು ಅಂತಂದರೆ, ಪ್ರಾಣತ್ಯಾಗ ಅನ್ನುವ ಶಬ್ದದ ಅರ್ಥ ಏನು ಅಂದರೆ, ವಾಯುದೇವರು ತಮ್ಮ ಎಡಭುಜದ ಮೇಲೆ ಹಾಗೂ ಬಲಭುಜದ ಮೇಲೆ ಕ್ರಮವಾಗಿ ಜೀವರನ್ನು ಪರಮಾತ್ಮರನ್ನು ಕೂಡಿಸಿಕೊಂಡು ಈ ದೇಹವನ್ನು ಬಿಟ್ಟು ಹೋಗ್ತಾರೆ. ಆದ್ದರಿಂದ ದಯವಿಟ್ಟು ಓ ಪ್ರಾಣ, ನನ್ನನ್ನು ನರಕದಲ್ಲಿ ಬೀಳಿಸಬೇಡ. ಯಾವ ಲೋಕದಲ್ಲಿ ಆನಂದ, ಮೋದ, ಮತು, ಪ್ರಮತು, ಕಾಮ ಅನ್ನೋ ಪಂಚವಿಧ ಆನಂದ ಇದೆಯೋ ಅಂತಹ ಆನಂದ ಇರುವ ಮೋಕ್ಷದ ಕಡೆ ನನ್ನನ್ನು ಹಾಕಿರಿ ಅಂತ ಪ್ರಾರ್ಥನೆ ಮಾಡುವ ಉದ್ದೇಶ ಅದು ಕರ್ಣಸೂಕ್ತಕ್ಕಿದೆ. ಇಂದು ಅನ್ನೋ ಶಬ್ದ ಇಂ ದದಾತೀತಿ ಇಂದು ಅಂತಂತಹ ನೀವು ಮೋಕ್ಷಕ್ಕೆ ನಮ್ಮ ಕರೆದುಕೊಂಡು ಹೋಗ್ರಿ. ಯಾಕೆಂದರೆ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಪ್ರಿಯವೆಂಬ ಆನಂದ ಪರಮಾತ್ಮನ ತಲೆ, ಮೋದವೆಂಬ ಆನಂದ ಪರಮಾತ್ಮನ ಬಲಪಾರ್ಶ್ವ, ಪ್ರಮೋದ ಎಡಪಾರ್ಶ್ವ, ಆನಂದವೇ ಉದರ, ಬ್ರಹ್ಮನ ಸುಖವೇ ಪಾದ ಅಂತ ಹೇಳಿ ಈ ರೀತಿಯಾಗಿ ಎಲ್ಲ ಏನು ಆನಂದ ಇದೆಯೋ ಅಂತಹ ಆನಂದ ಆಗಬೇಕು. ಆದ್ದರಿಂದ ಗಾಯತ ವಿಷ್ಣುಗಾಥ. ಮತ್ತೊಂದು ಪ್ರಾರ್ಥನೆ ಮಾಡ್ತಾನೆ ಪರೀಕ್ಷಿತ್ ರಾಜ. ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಷು ಮಹತ್ಸು ಯಾಂ ಯಾಮುಪಯಾಮಿ ಸೃಷ್ಟಿಂ ಮೈತ್ರಸ್ತು ಸರ್ವತ್ರ ನಮೋ ದ್ವಿಜೇಭ್ಯಃ. ಮತ್ತೆ ನಾನು ಯಾವ ಜನ್ಮ ಪಡಿತೇನೆ ಅಂತ ಹೇಳಿ ನನಗಷ್ಟು ನಿಶ್ಚಯ ಇಲ್ಲ. ಆದ್ದರಿಂದ ಎಲ್ಲ
ಜನ್ಮಗಳಲ್ಲೂ ಪರಮಾತ್ಮನ ಪ್ರೇಮ ನನ್ನಲ್ಲಿ ಅಭಿವೃದ್ಧವಾಗಬೇಕು. ಅಷ್ಟೇ ಅಲ್ಲದೆ ಮಹತ್ಸು ಯಾಮ್ಯಾಮುಪಯಾಮಿ ಸೃಷ್ಟಿಂ ರತಿ ಪ್ರಸಂಗಶ್ಚ ತದಾಶ್ರಯೇಶು. 3 ಭಾವ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಜಾಗೃತ ಆಗಿರಬೇಕು ಅಂತ ಹೇಳುತ್ತೆ ಭಾಗವತ. ಒಂದು, ಉತ್ತಮರಲ್ಲಿ ಭಕ್ತಿ, ಸಮಾನರಲ್ಲಿ ಸ್ನೇಹ, ಅಧಮರಲ್ಲಿ ದಯೆ. ಈ 3 ಭಾವ ಹೊಂದಿ ಈ ರೀತಿಯಾಗೆಲ್ಲ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳಿ ಪರೀಕ್ಷಿತನ ಧೀರತನ ಕಂಡ ಎಲ್ಲ ದೇವತೆಗಳು ಹೂಮಳೆಗೆರೆತಾರೆ. ಈ ಕಥೆಯಲ್ಲಿ ನಮಗೊಂದು ಆಧ್ಯಾತ್ಮಿಕ ಸಂದೇಶ ಇದೆ. ನಾವು ಎಲ್ಲ ಪರೀಕ್ಷಿತರು, ನಮಗೂ ಹಸಿವು, ತೃಷೆ, ಅವುಗಳನ್ನು ಇಂಗಿಸಿಕೊಳ್ಳಬೇಕು ಅಂತ ಧರ್ಮದ ಕಡೆ ಹೋಗೋ ಪ್ರಯತ್ನ ಮಾಡ್ತೇವೆ. ಆದರೆ ಸರಿಯಾಗಿ ಸಾಧನೆ ಮಾಡ್ತೇವೆ, ಫಲ ಬರೋದಿಲ್ಲ. ತಾಳ್ಮೆ ಕಳೆದುಕೊಂಡು ಪ್ರತಿಫಲದ ಅಪೇಕ್ಷೆ, ಅದನ್ನು ಧರ್ಮವೇ ಬೇಡ ಅಂತ ಹೇಳಿ ಪರೀಕ್ಷಿತ ರಾಜ ಋಷಿಯನ್ನು ತಿರಸ್ಕಾರ ಮಾಡಿದ ಹಾಗೆ ನಾವು ತಿರಸ್ಕಾರ ಮಾಡ್ತೇವೆ. ಒಟ್ಟಾರೆ ಭೌತಿಕ ದಾಹ ತಣಿಸದೆ ಧರ್ಮವನ್ನೇ ಹಳೆದರ ಅದರ ಪರಿಣಾಮ ತಕ್ಷಕ ಸರ್ಪ ಕಚ್ಚಿದ ಹಾಗೆ ಮೃತ್ಯು ಸರ್ಪ ನಮ್ಮನ್ನು ಕಚ್ಚುತ್ತೆ. ಆದ್ದರಿಂದ ಪಶ್ಚಾತ್ತಾಪ ಮಾಡಿ ತ್ಯಾಗಿಯಾಗಿ ಯೋಗಿಯಾಗಿ ಹೇಗೆ ಪರೀಕ್ಷಿತ ಧ್ಯಾನ ನಿರತನೋ ಹಾಗೆ ನಾವು ಆಗಬೇಕು ಅಂತ. ಇದಕ್ಕೆ ಸಂವಾದಿಯಾಗಿ ಮತ್ತೊಂದು ಇತಿಹಾಸ ವರ್ಣನೆ ಮಾಡ್ತಾರೆ ವ್ಯಾಖ್ಯಾನಕಾರರು. ಒಬ್ಬ ಯೋಗಿ ಸಂಧ್ಯಾವಂದನ ಕಾಲದಲ್ಲಿ ಪ್ರಾಜ್ಞಾಲಿಂಗಿತನಾಗಿದ್ದ. ಆದರೆ ವಸ್ತುತಃ ಸಂಧ್ಯಾವನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕಲಿ ಬಂದು ಎಬ್ಬಿಸ್ತಾನೆ, ಸ್ವಾಮಿ ನೀವು ಸಂಧ್ಯಾವಂದನೆ ಮಾಡಬೇಕು ಅಂತ. ಆಶ್ಚರ್ಯ, ಅಲ್ಲ ನೀನು ಯಾವಾಗಲೂ ಎಲ್ಲರನ್ನೂ ಕೆಟ್ಟ ಕೆಲಸದಲ್ಲೇ ಪ್ರೋತ್ಸಾಹ ಮಾಡುವವ, ನನಗೆ ಸಂಧ್ಯಾವಂದನೆ ಮಾಡಿರಿ ಅಂತ ಅಪ್ಪಣೆ ಕೊಡ್ತಾ ಇದ್ದಿ. ಇಂಥ ವಿಪರ್ಯಾಸ ಆದದ್ದು ಯಾಕೆ ಅಂತಂದರೆ, ಒಂದು ಸಜ್ಜನರ ಮಹತ್ವವನ್ನು ಕಲಿ ಹೇಳ್ತಾನೆ. ಅಲ್ಲ, ನೀನೇನೋ ಸಂಧ್ಯಾಕಾಲ ತಪ್ಪಿಸಿಕೊಳ್ತಿ, ಎಚ್ಚರ ಆದ ಮೇಲೆ ದೊಡ್ಡ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಟು ದುಃಖ ಪಡ್ತೀಯಲ್ವ, ಇನ್ನೂ ಪ್ರೀತಿ ಹೆಚ್ಚಾಗತ್ತೆ ನಿನ್ನ ಮೇಲೆ ದೇವರಿಗೆ. ಆದ್ದರಿಂದ ಪಶ್ಚಾತ್ತಾಪ ಅದು ಮತ್ತಷ್ಟು ಇಷ್ಟವಾಗ್ತಿ ಅನ್ನೋ ಕಾರಣಕ್ಕೋಸ್ಕರ ಮೊದಲೇ ಎಬ್ಬಿಸಿದೆ. ಆದ್ದರಿಂದ ಎಲ್ಲ ಸಜ್ಜನರು ಅಕಸ್ಮಾತ್ ಪಾಪಕರ್ಮ ಮಾಡಿದರೂ ಕೂಡ ಪಶ್ಚಾತ್ತಾಪದಿಂದ ಅದನ್ನು ತೊಳೆದುಕೊಳ್ತಾರೆ ಅನ್ನೋ ವಿಷಯಕ್ಕೆ ಪರೀಕ್ಷಿತ ರಾಜರೇ ದೃಷ್ಟಾಂತ. ಅನೇಕ ಋಷಿಗಳ ಆಗಮನವಾಗುತ್ತೆ. ಆದರೆ ಯಾವತ್ತೂ ಸ್ವರೂಪೋದ್ಧಾರಕರ ಆಗಮನವಾಗುವ ತನಕ ಮೋಕ್ಷದ ದಾರಿಯಲ್ಲಿ ನಮ್ಮ ಪ್ರವೇಶ ಇರೋದಿಲ್ಲ. ಈ ಪ್ರಸಂಗದಲ್ಲಿ ಶುಕರ ಆಗಮನ ಆಗುತ್ತೆ. ತತ್ರ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗಾತ್ ಅಲಕ್ಷ್ಯಲಿಂಗಃ ನಿಜಲಾಭತುಷ್ಟಃ ವೃತಶ್ಚ ಬಾಲೈಃ ಅವಧೂತವೇಷಃ. ಆಧುನಿಕರ ಆಕ್ಷೇಪ, ಇಲ್ಲಿ ತತ್ರ ಅಭವತ್ ಅನ್ನೋ ಶಬ್ದ ಬಳಸಬಾರ್ದಿತ್ತು, ಅಗಮದ್ದು ಅನ್ನೋ ಶಬ್ದ ಬಳಸಬೇಕು. ಯಾಕೆ ಅಂದರೆ ಬಂದರು ಅನ್ನೋ ಅರ್ಥವನ್ನು ಅಗಮತ್ ಎಂಬ ಶಬ್ದ ಹೇಳುತ್ತೆ, ಅಭವತ್ ಎಂಬ ಶಬ್ದ ಹೇಳಲ್ಲ. ಆದ್ದರಿಂದ ಯಾವ ಉದ್ದೇಶ ಇಟ್ಟುಕೊಂಡು ಈ ಶಬ್ದ ಬಳಸ್ತಾರೆ ಅಂತಂದರೆ, ವ್ಯಾಖ್ಯಾನಕಾರ ಮಾಡೋ ನಿರ್ಣಯ, ಅವರೆಲ್ಲ ಹೋದ ಕಡೆಯಲ್ಲಿರ್ತಾರೆ. ಆದ್ದರಿಂದ ಇದನ್ನು ಇಡೀ ಪ್ರಪಂಚ ಅವರ ಮನೆ ಅಂತ ಸೂಚನೆ ಮಾಡುವ ಉದ್ದೇಶ ಇತ್ತು. ಆದ್ದರಿಂದ ತತ್ರ ಅಗಬತ್ತು ಅನ್ನುವುದರ ಸ್ಥಳದಲ್ಲಿ ತತ್ರ ಅಭವತ್ ಎಂಬ ಶಬ್ದದ ಪ್ರಯೋಗ ಮಾಡುತ್ತಾರೆ. ಎಂಥವರು ಅಂದರೆ ಅನಪೇಕ್ಷ, ಅನಂಪಾತೀತಿ ಅನಪಃ, ಅಂದರೆ ಪ್ರಾಣರಕ್ಷಕನಾದ ಪರಮಾತ್ಮ ಅವನ ಇಚ್ಛೆಯಿಂದಲೇ ಎಲ್ಲ ಕಡೆ ಸಂಚಾರ ಮಾಡ್ತಾರೆ. ಅಥವಾ ಅನಪೇಕ್ಷ, ಅನಂಪಾತಿ ಅಂತ ಬಿಡಿಸದೆ ಕೇವಲ ಪರಮಾತ್ಮನ ಇಚ್ಛೆಯಿಂದಾಗಲೂ ಸಂಚಾರ ಮಾಡ್ತಾರೆ. ಇಂತಹ ಯಾವ ಅಪೇಕ್ಷೆಯೂ ಇಲ್ಲದ ಇವರು ಯಾರ ಪ್ರಾರ್ಥನೆ ಇಲ್ಲದೆ ನೇರ ಬರ್ತಾರೆ. ಬಂದು ಅವನು ಪ್ರಶ್ನೆ ಕೇಳೋದು, ಯಚ್ಶ್ರೋತವ್ಯಂ, ಯಾವುದನ್ನು ಕೇಳಬೇಕು ಯಾವುದನ್ನು ಬಿಡಬೇಕು ಅನ್ನುವ ಗೊಂದಲ ಇದೆ, ಇದಕ್ಕೆ ನೀವೇ
ಉತ್ತರ ಕೊಡಬೇಕು ಅಂತ ಹೇಳುವಾಗ ಪ್ರವರ್ತಯೇ ಭಾಗವತಂ ಪುರಾಣಂ ಅಂತ ಹೇಳಿ ಭಾಗವತದ ಉಪದೇಶ ಮಾಡ್ತಾರೆ. ಪರೀಕ್ಷಿತರಾಜರ ಪ್ರಶ್ನೆ, ಯತ್ ಶ್ರೋತವ್ಯಮಥೋ ಜಾಪ್ಯಂ ಯತ್ ಕರ್ತವ್ಯಂ ನೃಭಿಃ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ ಅಂತ ಹೇಳಿ ಪ್ರಶ್ನೆ ಮಾಡುವಾಗ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ 2ನೇ ಸ್ಕಂಧ ಆರಂಭವಾಗುತ್ತೆ. ಒಂದು ಕೊನೆ ಘಟ್ಟ ನೋಡಿದ್ರೆ ಪ್ರಥಮ ಸ್ಕಂಧ ಸಮಾಪ್ತ ಆಗುತ್ತೆ. ಶುಕಮುನಿಗಳು ಬರಲಿಕ್ಕೆ ಏನು ಕಾರಣ? ಯಾಕಂದರೆ ರುದ್ರದೇವರೇ 2 ರುದ್ರದ ರೂಪ. ಒಂದು ರೂಪದಿಂದ ಪರೀಕ್ಷಿತ ರಾಜರ ವಧೆಗೆ ಪ್ರಯತ್ನ ಪಡ್ತಾರೆ, ಮತ್ತೊಂದು ರೂಪದಿಂದ ಯಾಕೆ ಬಂದದ್ದು ಅಂತಂದರೆ ಗರ್ಭದಲ್ಲಿದ್ದಾಗ ಕೊಲ್ಲುವ ಹವಣಿಕೆ ಇತ್ತು. ಯಾಕೆ ಅಂದರೆ ಆವಾಗ ಈ ದುರ್ಯೋಧನ ಕೊಟ್ಟ ಹಾಲಿನ ಪ್ರಭಾವಾದ್ದರಿಂದ ಬ್ರಹ್ಮಾಸ್ತ್ರದಿಂದ ಕೊಲ್ಲಲು ಬಂದ ಯಾವ ಅಶ್ವತ್ಥಾಮಾಚಾರ್ಯರಿದ್ದಾರೋ ಅವರೇ ಶುಕಮುನಿಗಳಾಗಿ ವೇದವ್ಯಾಸರು ನೀಡಿದ ಶಾಸ್ತ್ರದ ಹಾಲು, ಅದರ ಪ್ರಭಾವದಿಂದ ವಾಗಸ್ತ್ರದಿಂದ ಬದುಕಿಕೊಡ್ಲಿಕ್ಕೆ ಬರ್ತಾರೆ. ಆದ್ದರಿಂದಾಗಿ ಒಟ್ಟಾರೆ ಈ ಮರುಹುಟ್ಟು ಪಡೆದ ಶುಕರಂತೆ ನಾವಾಗಬೇಕು. ಇಲ್ಲಿಗೆ ಭಾಗವತದ ಪ್ರಥಮ ಸ್ಕಂಧ ಸಮಾಪ್ತವಾಗುತ್ತೆ. ಮುಂದೆ ವರೀಯಾನೇಶತೆ ಪ್ರಶ್ನ ಅಂತ ಹೇಳಿ ಪರೀಕ್ಷಿತ ರಾಜರ ಪ್ರಶ್ನೆಯನ್ನು ಹೊಗಳುವ ಮೂಲಕ 2ನೇ ಸ್ಕಂಧ ತುಂಬ ಗಂಭೀರ ಸ್ಕಂಧ. ವಿರಾಟ್ ರೂಪದ ಹಾಗೂ ಸಾಧಕ ತನ್ನ ಚರಮ ಶರೀರ ತ್ಯಾಗ ಮಾಡುವ ಬಗೆ ಹೇಗೆ, ಪರಮಾತ್ಮನ ಅನೇಕ ರೂಪ, ಅದನ್ನೆಲ್ಲ ಅನೇಕ ಅವತಾರಗಳ ಉಲ್ಲೇಖವನ್ನು ಬ್ರಹ್ಮದೇವರು ನಾರದರಿಗೆ ನಿರೂಪಣೆ ಮಾಡಿದ ಬಗೆ ಅವೆಲ್ಲ ನಿರೂಪಣೆ ಮಾಡ್ತಾರೆ. ಆ ಪ್ರಸಂಗ ನಾಳೆ ನೋಡೋಣ ಅಂತ ಹೇಳ್ತಾ ವರಾಹ ಜಯಂತಿಯ ಶುಭ ಪರ್ವಕಾಲದಲ್ಲಿ ಈ ಜ್ಞಾನಕುಸುಮವನ್ನು ವರಾಹನ ಭೂವರಾಹನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಅನೇನ ಭಾವೇತ್ ಪುಣ್ಯಂ ತದಾತ್ಮೋತ ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.